एवं निशम्य भृगुनंदन साधुवादम् वैयासिकिः स भगवान् अथ विष्णुरातम् तत्यच्च कृष्णचरितं कलिकल्मषघ्नम् तुमारवत भागवत प्रधानः ಇದನ್ನ ಸೂತಾಚಾರ್ಯರು ಶೌನಕರಿಗೆ ಹೇಳ್ತಕ್ಕಂಥ ಮಾತು. ನೈಮಿಷಾರಣ್ಯ ಈಗ ಸೂತ್ರ ಹೇಳ್ತಾರೆ, ಹೇ ಭೃಗುನಂದನ, ಭೃಗು ಋಷಿಗಳ ಕುಲದಲ್ಲಿ ಹುಟ್ಟಿದ ಶೌನಕರೆ, ಭೃಗು ಋಷಿಗಳ ಹುಟ್ಟಿದ ನಂದನಂದ ಸಂತೋಷಪಡಿಸುವ ಮಕ್ಕಳ ಹೇ ಶೌನಕರೇ, ಏವಂ ಸಾಧುವಾದಂ ನಿಶಮ್ಯ. ಏವಂ ಅಂದ್ರೆ ಈ ರೀತಿಯಾಗಿ ಸಾಧುವಾದ. ಸಾಧುವಾದ ಅಂದರೆ ಇಲ್ಲಿ ಮೇಲೆ ಹೇಳಿದಂತೆ ನನಗೆ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಹೇಳಿದೆ. ಆ ಪರಮಾತ್ಮ ಕಾಲನಾಮಕನಾಗಿ ಹೊರಗೆ, ಬಿಂಬನಾಮಕನಾಗಿ ಒಳಗೆ ನಮ್ಮ ರಕ್ಷಣೆ ಮಾಡ್ತಕ್ಕಂಥವನಾಗಿದ್ದಾನೆ. ಅವನ ಪರಮೋಪಕಾರ ನನಗಷ್ಟೇ ಅಲ್ಲ, ನಮ್ಮ ತಾಯಿಗಷ್ಟೇ ಅಲ್ಲ, ನಮ್ಮ ಹಿರಿಯರಿಗಷ್ಟೇ ಅಲ್ಲ, ಈ ಸಂಪೂರ್ಣ ಜಗತ್ತಿಗೆ ಬಿಂಬರೂಪಿಯಾಗಿ ದೇಹವನ್ನು, ಕಾಲನಾಮಕನಾಗಿ ಪ್ರಪಂಚವನ್ನು 24 ತಾಸು ಎಡೆಬಿಡದೆ ಸಂರಕ್ಷಿಸುವ ಆ ಪರಮಾತ್ಮನ ಅಮೋಘವಾದಂಥ ವೀರ್ಯ ಅಂತಂದ್ರೆ ಮಹಿಮೆ. ಆ ದೇವರ ಮಹಿಮೆಯನ್ನು ನಮಗೆ ದಯವಿಟ್ಟು ಹೇಳಿದೆ. ಯಾರವ ಮಾಯಾ ಮನುಷ್ಯನಾದ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು, ಮಾಯಾ ಮನುಷ್ಯ ಅಂದಾಕ್ಷಣವೇ ನಿಮಗೆ ಮೋಸ ಬಂತು. ಮಂದಿಗೆ ಮೋಸ ಮಾಡಲು ಮನುಷ್ಯ ರೂಪ ತಾಳಿದ ಅಂತ ಅರ್ಥ ಆಗ್ತದೆ. ಏನು ನೋಡಿ, ಮಾಯಾ ಶಬ್ದಕ್ಕೆ ಮೋಸ ಅಂತ ಒಂದು ಅರ್ಥದ ಇದೆ. ನನಗೆ ಇಲ್ಲ ಅದಲ್ಲ, ಮಾಯಾ ಅಂದರೆ ತನ್ನ ಇಚ್ಛೆಯಿಂದಲೇ ಮನುಷ್ಯ ರೂಪವನ್ನು ತಾಳಿ ಬಂದ ಕೃಷ್ಣ. ನಾವು ನೀವು ಬರೇ ಮಾನವರು, ಮಾಯಾ ಮನುಷ್ಯರಲ್ಲ. ನಮ್ಮ ಇಚ್ಛೆಯಿಂದ ನಾವು ಬಂದಿವೇನಿದೆ ಇಲ್ಲ. ನಾವು ತನ್ನ ಸ್ವೇಚ್ಛೆಯಿಂದ ಮಾನವ ರೂಪವನ್ನು ತಾಳಿ ಜಗತ್ತಿಗೆ ಕಲ್ಯಾಣ ಮಾಡಲು ಬಂದ ಆ ಪರಮಾತ್ಮ, ಅವನ ವಿಶೇಷ ಮಹಿಮೆ ನಮಗೆ ಹೇಳ್ತಕ್ಕಂಥವರಾಗಲಿ ಅಂತ ಶುಕಾಚಾರ್ಯರಿಗೆ ಪರೀಕ್ಷಿತಾರಿ ಕೇಳಿದ. ಈ ಮಾತನ್ನು ಶೌನಕರಿಗೆ ಸೂತ್ರ ಹೇಳ್ತಾರೆ. ಹೇ ಭೃಗುನಂದನ, ಭೃಗುಕುಲದಲ್ಲಿ ಹುಟ್ಟಿದ ಶೌನಕರೇ, ಏವಂ ಸಾಧುವಾದಂ ನಿಶಮ್ಯ. ಸಾಧುವಾದ ಇಷ್ಟಲ್ಲ, ದೇವರ ಬಗ್ಗೆ ಕೇಳಿದ ಎಲ್ಲ ವಿಷಯಗಳನ್ನು ನಿಶಮ್ಯ ಕೇಳಿ ವೈಯಾಸಿಕಿ, ವೇದವ್ಯಾಸರ ಮಕ್ಕಳಾದ ಶುಕಾಚಾರ್ಯ, ವೈಯಾಸಿಕಿ ಅಂತ ಏನೋ, ವೈಯಾಸಿಕಿ ಅಂದ್ರೆ ಏನು, ವೇದವ್ಯಾಸರ ಮಕ್ಕಳ ವೈಯಾಸಿಕಿ ಸಾ ಭಗವಾನ್. ಆ ಭಗವಾನ್ ಅಂದ್ರೆ ಪೂಜ್ಯವಾದ ಗುಣಗಳು ಶುಕಾಚಾರ್ಯರು. ವೈಯಾಸಿಕಿ ಭಗವಾನ್ ಸಹ ವೈಯಾಸಿಕಿ ದಶರಥಿ ವ್ಯಾಸಸ್ಯ ಪುತ್ರ ವೈಯಾಸಿ. ಇನ್ನೊಂದು ಶೇಷ ಸಂಬಂಧ ಅಂತ ಕಪ್ಪತ್ತೆ ಬರ್ತದೆ. ಭಗವಾನ್ ವಿಷ್ಣುರಾತಂ,
ವಿಷ್ಣು ಪರಮಾತ್ಮನಿಂದ ರಕ್ಷಿತನಾದ ಪರೀಕ್ಷಿತ ರಾಜನಿಗೆ ರಾಜನಿಗೆ ವ್ಯಾಹರ್ತು ಆರಭತ ಹೇಳಲು ಸುಲಭ ಮಾಡಿದ್ದಾರೆ. ಏನು ನಮ್ಮ ಪ್ರಶ್ನೆ ಕೇಳ ಭಾಗವತ ಪ್ರಧಾನ ಅಂದರೆ ಭಗವತ್ ಭಕ್ತರಲ್ಲಿ ಪ್ರಧಾನವಾದ ಶಿಖಾಚಾರ್ಯಗಳು ಎಷ್ಟು ಭಾಗವತ ಪ್ರಧಾನ ವ್ಯಾಸಿಕಿ ಭಗವಾನ್ ಪೂಜ್ಯರಾದ ಭಗವತ್ ಭಕ್ತರಲ್ಲಿ ಶ್ರೇಷ್ಠರಾದ ವೇದವ್ಯಾಸ ದೇವರ ಮಕ್ಕಳಾದ ಶಿಖಾಚಾರ್ಯರು ವ್ಯಾಹರ್ತು ಆರಭತ ಶ್ರೀಮದ್ ಭಾಗವತವನ್ನು ಹೇಳಲಿಕ್ಕೆ ಆರಂಭ ಮಾಡಿದರು. ನೋಡಿ ಎಂಥ ಭಾಗವತ ಆರಂಭ ಮಾಡಿದ ಕಲಿಕಲ್ಮಷಗ್ನಂ. ಕಲಿಯ ಭಾಷೆ ನಮಗೆಲ್ಲ ಅದಲ್ಲ. ಮೊದಲೇ ನಾಸ್ತಿಕವಾದ ದೇವರೇ ಇಲ್ಲ ಅನ್ನೋದು, ರಾಮಿಲ್ಲ ಅನ್ನೋದು, ಕೃಷ್ಣ ಅನ್ನೋದು, ವೇದ ಸುಳ್ಳು ಅನ್ನೋದು, ಬ್ರಾಹ್ಮಣ ಜಾತಿ ಎಲ್ಲ ಇದೆಲ್ಲ ಬೋರಿಗಲ್ಲ ಸೋಂಗಿ ಇದೆಲ್ಲ ಅಲ್ಲಿಗತ್ತಲ್ಲ. ಇದೆಲ್ಲ ಏನಂದ್ರೆ ಕಲಿಯ ಆವೇಶ. ಕೆಲವರು ಕಲಿ ರೂಪದಲ್ಲೇ ಬಂದಿರ್ತಾರೆ, ಕೆಲವರು ಕಲಿಯಿಂದ ಆವಿಷ್ಟ ಆಗಿರ್ತಾರೆ. ಎರಡೆರಡು ಏನ್ರಿ, ಕೆಲವರು ಪಾಯ್ಸನ್ನೇ ಇರ್ತಾರೆ, ಕೆಲವರು ಪಾಯ್ಸನ್ ಕೋಟೆಡ್ ಇರ್ತಾರೆ. ಎರಡು ಕಲಿಕಲ್ಮಷಗ್ನಂ. ಕಲಿಯ ಕಾಲದಿಂದ ಬಂದ ಎಲ್ಲ ಪಾಪವನ್ನು ನಾಶ ಮಾಡುವ ಯಾವುದು ಕೃಷ್ಣ ಚರಿತಂ. ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ ಅಂದ್ರೆ ಈ ಕೃಷ್ಣ ಅಂದ್ರೆ ಕೃಷ್ಣ ಪರಮಾತ್ಮನ ಕಥೆ ಹಂಗೆ ಅದನ್ನೇ ಅಲ್ಲ, ನಾವು ಸಂಬಂಧಪಟ್ಟ ಇಡೀ ಸಮಗ್ರ ಭಾಗವತವೇ ಕೃಷ್ಣ ಕಥಾ. ಏನ್ರಿ, ಬೇರೆ ಬೇರೆ ಅವತಾರ ಕಥಾ ಬಂದರೂ ಅವೆಲ್ಲ ಕರ್ಷಣಾತ್ ಕೃಷ್ಣ ಮುಚ್ಚತೆ. ಕೃಷ್ಣ ಅಂದ್ರೆ ದೇವಕಿ ಪುತ್ರ ಕೃಷ್ಣ ಅಂತ ಅಲ್ಲ, ಮೂಲ ರೂಪ ನಾರಾಯಣಗೂ ಕೃಷ್ಣ ಅಂತ. ಇಂತಹ ಕಲಿಕಲ್ಮಷಗ್ನಂ, ಕಲಿಯ ಬಾಧೆಯಿಂದ ಕೆಟ್ಟು ಹೋಗಿರತಕ್ಕಂಥ ನಮ್ಮ ಪಾಪವನ್ನು ನಾಶ ಮಾಡುವುದು ಕೃಷ್ಣ ಚರಿತೆಯನ್ನು ಪ್ರತ್ಯಕ್ಷ ನೋಡಿ ಅದನ್ನು ಅತ್ಯಂತ ಪೂಜ್ಯ ದೃಷ್ಟಿಯಿಂದ ಪೂಜಿಸಿ ಹೇಳಿ ಶುರು ಮಾಡಿ. ಏನಾಯಿತು, ಹೇಳೋವರಿಗೆ ಹೇಳಲ್ಪಡ್ತಕ್ಕಂಥ ವಿಷಯದಿಂದ ಆದರ ಬೇಕು. ಏನೋ ಕೇಳ್ತಾರಪ್ಪ ಹೇಳೋದು. ಈಗ ಯಾವುದೋ ಒಂದು ಪುರಾಣೋ ಬೈಬಲ್ಲೋ ಅಂದರೆ ನಾವು ಹೇಳ ಆಚಾರ ಅಂತೀವಿ ಅಂದರೆ ಅವಾಗ ನಾವು ಅದನ್ನು ಓದಿ ಹೇಳ್ತೀವಿ. ನನಗೆ ಅದು ಅದರ ಬಗ್ಗೆ ನಮಗೆ ಆದರ ಭಾವನೆ ಇದೆ. ಆದರೆ ಕೃಷ್ಣಗತ ಅದರ ಭಾವನೆ. ಅದಕ್ಕೆ ಯಾವುದನ್ನು ನೀವು ಹೇಳ್ತೀರಿ ನಿಮ್ಗೆ ಅದರ ಬಗ್ಗೆ ಹೇಳೋವರಿಗೆ ಅದರ ಬಗ್ಗೆ ಪೂಜ್ಯ ಭಾವನೆ ಇರುತ್ತೆ. ಹೇಳೋರಿಗೇನೆ ಅದರ ಬಗ್ಗೆ ಗೌರವ ಆಗುತ್ತೆ ಅಂದರೆ ಕೇಳೋರ ಗತಿ ಏನು? ನಾವು ಹಿಂಗೆ ಹೇಳಬೇಕಲ್ಲ, ನಿಮಗೆ ಆ ವಸ್ತುವಿನ ಬಗ್ಗೆ ಆದರ ಹುಟ್ಟುವಂಗೆ ಹೇಳ್ಬೇಕು. ಹುಟ್ಟುವಂಗೆ ಹೇಳ್ಬೇಕಂದ್ರೆ ನಾವು ಅದರ ಬಗ್ಗೆ ಆದರ ಮಾಡ್ತಿರ್ಬೇಕು. ನಮಗೆ ಅದರ ಬಗ್ಗೆ ಆದರ ಇಲ್ಲ ಅಂತ ಏನೋ ಹೇಳ್ಯಾರಪ್ಪ ಕೇಳ್ಕೊಂಡು ಹೋಗ್ಬೇಕು. ಯಾವ ಕಂಡಾನ ದೇವರು ಇಂಥವೆಲ್ಲ ಕೆಲವು ಮಾತಾಡಿ ಶುರು ಮಾಡ್ತಾರೆ. ನವರಾತ್ರಿ ಶಿವರಾತ್ರಿ ಶಾರದಾ ಪಕ್ಷ ಏನೋ ಹಿರಿಯಾದ ಮಾಡ್ಕೊಂಡು ಬಂದೀವು, ಯಾರೋ ಏನೋ ಕಂಡಾರೋ ಅದು ಮತ್ತೆ ನವರಾತ್ರಿ ಹಾಕೋದೆ. ಈ ಕೆಲವರು ಅರ್ಧಮರ್ಧ ನಾಸ್ತಿಕರಿರ್ತಾರೆ, ಪೂರ್ಣ ಬಿಡಲಾರರು ಹಿರಿಯರ. ಅಂಥವ್ರದೆಲ್ಲ ಕರ್ಮಗಳು ಅಷ್ಟು ಭಾಳ ಉಪಯುಕ್ತ ಆಗಂಗಿಲ್ಲ. ನಮಗೆ 100% ನೀವು ಮನವು ಸಂಧ್ಯಾವನೇ ಇರಬೇಕು, ಹೆಣ್ಮಕ್ಕಳ ಒಂದು ಕೃಷ್ಣ ಜಪನೇ ಇರಬೇಕು. 100% ಅದು ಖರೆ ಅದ. ಚೆನ್ನಾಗಿ ಮಾಡಿದ್ರೆ ಅದು ನಮಗೆ ಅತ್ಯುತ್ತಮ ಫಲ ಕೊಟ್ಟೇ ಸೇರ್ತದೆ. ಈಗ ಕೊಡದೇ ಇದ್ದರೂ ಪುಣ್ಯಂಕ ಬಂದೇ ಬರ್ತದೆ. ಇದನ್ನು ಹಿಂದಿನವರು ಮಾಡಿದ್ದು ಯೋಗ್ಯವೇ ಅದ. ನಿಮ್ಗೆ ಅದರ ಬಗ್ಗೆ ಆದರ ಇದ್ದು ಪೂಜ್ಯ ಭಾವನೆ ಇರುತ್ತೆ. ಪೂಜ್ಯ ಭಾವನೆ ಇದೆ ಅಂದರೆ ನೀವು ಪೂಜಾ ಮಾಡೋದು ವ್ಯರ್ಥ. ಪೂಜೆ ಮುಗಿದ ತನಕ ಪೂಜ್ಯ ಭಾವನೆ ಇರಬೇಕು. ಅದೇ ನೋಡ್ತಿರ್ಬೇಕು, ಅದೇ ಮಂತ್ರ ಅಂತಿರ್ಬೇಕು, ಅದೇ ಲಕ್ಷ್ಯ ಇರಬೇಕು, ಅದೇ ಧ್ಯಾನ ಇರಬೇಕು. ಅಂದ್ರೆ ಅದು ಪೂಜ್ಯ ಭಾವ. ಯಾರೋ ಜೊತೆ ಹರಟೆ ಮಾಡ್ಕೋತ ಏನೋ ಕ್ರಿಕೆಟ್ ಕಾಮೆಂಟ್ರಿ ಕೇಳ್ಕೋತ ಅಭಿಷೇಕ ಮಾಡ್ಕೋತ ಹೋದ್ರೆ ನಿಮ್ಗೆ ಲಕ್ಷ್ಯ ಇಲ್ಲ ಅಂತ. ಈ ಪ್ರವಚನ ನಡೆದಾಗ ಪಾಠ ನಡೆದಾಗ ಅದರ ಬಗ್ಗೆ ಆದ್ರಿಲ್ಲ ಅಂದ್ರೆ ಏನು ಹೇಳೋದು ಬಿಟ್ಟು ನಿಮ್ಮೊಳಗೆ ಮಾತಾಡೋದು. ನಿಮ್ಮೊಳಗೆ ಏನೋ ಹರಟೆ ಹೊಡೆಯೋದು. ಇಲ್ಲಿ ಅದಕ್ಕೆ ಅಸಡ್ಡೆ ಮನ ತೋರ್ಸಂಗೆ
ಸೊಂಬು ಕೂಡ್ರಿ ಅಂತ ಹೇಳಿಕತ್ರ ನಿಮ್ಗೆ ಅದರ ಬಗ್ಗೆ ಆದ್ರೆ ಇಲ್ಲಂತ ಎಂದು ನಾವು ಯಾವುದೇ ರಾಮದೇವರ ಪೂಜೆ ನಡೆದಿರಬಹುದು, ಜ್ಞಾನಿಗಳ ಪಾಠ ಪ್ರವಚನ ನಡೆದಿರಬಹುದು, ನಮ್ಗೆ ಅದರ ಬಗ್ಗೆ ಆಧಾರ ಅದ ಅಂದ್ರೆ ಅದು ಮುಗಿಯೋ ತನಕ ಲಕ್ಷ್ಯ ಅಲ್ಲೇ ಇರಬೇಕು. ಅಂದ್ರೆ ಮಾತ್ರ ಅದು ಪ್ರತ್ಯರ್ಚ ಪ್ರತಿಯರ್ಚ ಅವನ ಆ ಪ್ರಶ್ನ, ಅವನ ಆ ವಿಷಯ, ಆ ದೇವರ ಬಗ್ಗೆ ಕೇಳಲೇ ಅಂತ ಕೇಳಿದ ವಿಷಯದ ಬಗ್ಗೆ ಪ್ರತ್ಯರ್ಚ ಒಳ್ಳೆಯ ಆದರ ಗೌರವ ಮನೋಭಾವನೆಯನ್ನು ತೋರಿಸಿ ಪೂಜಿಸಿ ಭಾಗವತ ಪ್ರಧಾನ ಅಂದರೆ ಯಾರು ಭಗವದ್ಭಕ್ತರಲ್ಲಿ ಶ್ರೇಷ್ಠರಾದ ವಾಯುದೇವರ ಆವೇಶದಿಂದ ಕೂಡಿದ ರುದ್ರಾ ಸಂಭೂತರಾದಂತಹ ಶಿಖಾಚಾರ್ಯರು ಹೇಳಲಿಕ್ಕೆ ಶುರು ಮಾಡಿದರು. ಇಲ್ಲಿಗೆ ಏನಾಯ್ತು ಈಗ ಪರೀಕ್ಷಿತ ರಾಜನ ಪ್ರತ್ಯರ್ಚ ಅಂತ ಅಂದರೆ ಶುಕಮುನಿಗಳು ದೊಡ್ಡ ಯೋಗ್ಯತಾ ಅವರು ಪರೀಕ್ಷಿತನನ್ನು ಅದೇ ಪರೀಕ್ಷಿತ ರಾಜನ ಪ್ರತ್ಯರ್ಚ ಅಂದ್ರೇನು? ಪೂಜಾ ಅದು ಆ ಥರದ ಅವನ ಪ್ರಶ್ನ, ಹೇಳಿದ ಪ್ರಶ್ನವನ್ನು ಪೂಜಿಸಿ ಅಂತ ಅವನಿಗೆ ಪೂಜೆ ಮಾಡ್ತಾರೆ. ಪರೀಕ್ಷಿತ ರಾಜನನ್ನ ಪೂಜಿಸಿದ ಅರ್ಥ ಏನೋ, ಪರೀಕ್ಷಿತ ರಾಜ ಈಗಾಗಲೇ ಕೇಳಿರತಕ್ಕಂಥ ಪ್ರಶ್ನವು ಯೋಗ್ಯದಪ್ಪ, ಅದಕ್ಕೆ ಮುಂದೆ ಅಂತಾರೆ. ಮುಂದೆ ಪ್ರತ್ಯಕ್ಷ ಮಾಡಿದ್ದು ಎರಡನೇದು ಅಂತಾರೆ. ಎರಡನೇದ್ರೊಳಗೇನೆ ಕೃತೋಯಂ ವರೀಯಾನ್ ಏಷತೆ ಪ್ರಶ್ನ ಕೃತೋ ಲೋಕಹಿತಂ ಅಂತ ಏನಪ್ಪ, ನಿನ್ನ ಪ್ರಶ್ನೆ ಅತ್ಯಂತ ಶ್ರೇಷ್ಠ ಪ್ರಶ್ನೆ ಮಾಡಿದ್ದು. ಯಾಕೆ ನೀನು ಸಾಯೋ ವೇಳೆಯಾಗಿ ನಾವು ಏನನ್ನು ಜಪ ಮಾಡಬೇಕು, ಏನು ಧ್ಯಾನ ಮಾಡಬೇಕು, ಯಾವುದನ್ನು ಕೇಳಬೇಕು, ದಯವಿಟ್ಟು ಅದನ್ನು ಹೇಳಿ ಅಂತ ಕೇಳವ. ಒಂದು ಕೊಳ್ಳಿ ಸ್ವಾಮಿ ಯಾವನೋ ಹುಡುಗಿ ಶಾಪ್ ಕೊಟ್ಟ ಅಂತ ಹೋಗ್ತಾರೆ, ಅದನ್ನು ಕಡಿಗೆ ಮಾಡಿರ್ತಾರೆ. ಅದನ್ನು ಬಗೆಹರಿಸಿ ನನ್ನ ಪುರಾಣ ಏನು ಹೇಳ್ತೀರಿ, ನಾನು ಕೇಳ್ತೀನಿ, ದಯವಿಟ್ಟು ಸ್ವಲ್ಪ ಆ ಹುಡುಗ ಒಂದು ಕೂಡಲೇ ಅಳ್ಕೋತ ಅದನ್ನು ಕೇಳಿದವ, ಒಂದು ಕೂಡಲೇ ಇದನ್ನೇ ಕೇಳ, ಕರ್ತವ್ಯಂ ಯತ್ ಶ್ರೋತವ್ಯಂ, ಯಾವುದು ಮಾಡಬೇಕು, ಯಾವುದು ಕೇಳಬೇಕು, ಯಾವುದು ಹೇಳಬೇಕು, ಯಾವ್ದು ಜಪ ಮಾಡಬೇಕು, ದಯವಿಟ್ಟು ಹೇಳಿ. ಭಗವಂತನ ರೂಪ ಹೇಳ್ತೀವಿ, ಭಗವಂತನ ವ್ಯಾಪ್ತವಾದ ರೂಪ, ಭಗವಂತನ ಬಿಂಬರೂಪ, ನನ್ನ ಮಹಿಮೆ, ವಿಶೇಷವಾಗಿ ಕೃಷ್ಣನ ಮಹಿಮೆ ಹೇಳ್ರಿ ಎಂಬ ಈ ಮಾತನ್ನು ಪ್ರತ್ಯರ್ಚ. ಪರೀಕ್ಷಿತಂ ಪ್ರತ್ಯರ್ಚದ ಇಷ್ಟಾರ್ಥ. ವಿಷ್ಣುರಾದಂ ಪ್ರತ್ಯರ್ಚ ಅದೇ 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 ಅರ್ಥ ಏನು ಮಾಡ್ಕೋಬೇಕು ನಾವು. ಪ್ರತ್ಯರ್ಚ ಅವನು ಕಾತ್ ಹೋದ್ರೆ ನೀವು ಹೋಗಿ ಅರ್ಚನೆ ಮಾಡೋದು. ಅರ್ಚನಾ ಅಂದ್ರೆ ಏನು? ಒಳ್ಳೆಯ ಶಿಷ್ಯನಿಗೂ ಅಭಿನಂದನೆ ಮಾಡಬೇಕು. ಅಭಿನಂದನೆ ಯಾಕಂದ್ರೆ ಪ್ರತ್ಯರ್ಚ ಯಾಕಂದ್ರೆ ಪ್ರತ್ಯರ್ಚ ಅವ್ರ ಪ್ರತಿಯಾಗಿ ಅರ್ಚನೆ ಮಾಡಿ. ನಿನ್ನ ಪ್ರಶ್ನದ ಒಳಗೆ ಲೌಕಿಕ ದುರ್ಗಂಧ ಏನೂ ಇಲ್ಲ, ಸ್ವಾರ್ಥ ಮನೋಭಾವನೆ ಇಲ್ಲ, ಅದು ಕೇವಲ ಭಗವಂತನ ಮಹಿಮಾ ಬಗ್ಗೆ ಹೇಳ್ರಿ ಅಂತಂದ್ರೆ ಅದನ್ನು ಪ್ರತ್ಯರ್ಥ. ಅದೇ ಮತ್ತು ಆಗ ಏನು ಹೇಳಿದ್ವಿ, ಅವ್ರು ಪೂಜಾ ಮಾಡಿದ್ದು ಅವನು ಸಂಘ ತಗೊಂಡು ಅಭ್ಯಾಸ ಮಾಡಿದ್ರು. ಮತ್ತೆ ಏನು ಮಾಡಿದ್ರು? ವರೀಯಾನೇಶತೆ ಪ್ರಶ್ನ ಮುಂದೆ ಶುರುವಾಗ್ತದೆ. ಯಾರು ಭಾಗವತ ದ್ವಿತೀಯ ಸ್ಕಂದರು ಕೃತೋ ಲೋಕಹಿತಂ ಆತ್ಮವಿತ್ತಂ ನ ತಪ್ಪೋಸಾಂ ಲೋಕೆ ಯತ್ ಕರ್ತವ್ಯ. ಆತ್ಮಜ್ಞಾನಿಗಳು ಯಾವುದನ್ನು ಕೇಳಬೇಕು ನೀ ಅದನ್ನು ಕೇಳಿದೆ. ನಿನ್ನ ಪ್ರಶ್ನೆ ಭಾಳ ಶ್ರೇಷ್ಠ ಅಂದ್ಬಿಟ್ಟು ಉತ್ತರಂಕ ಹೆಂಗದ ನೋಡಿ, ಎಲ್ಲ ಕಡೆಗೆ ಉತ್ತರ ಕೊಟ್ಟದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಊಟ ಪ್ರಶ್ನೆ ಕೇಳಿದಕ್ಕೆ ಮಾರ್ಕ್ಸ್ ಕೊಡ್ತಾರೆ, ಉತ್ತರಂಕ ಹೆಂಗೆ ಕೊಡ್ತಾರೆ. ಪ್ರಶ್ನೆ ಅತ್ಯುತ್ತಮ ಪ್ರಶ್ನೆ ಮಾಡಿದ್ರು. ಯಾವ ಪ್ರಶ್ನೆ ಅಂದರೆ ನಮ್ಮ ಪ್ರಶ್ನೆ ಹೆಂಗಿರಬೇಕು, ಆ ಗುರುಗಳ ಮುಂದೆ ಅಲ್ಲಿ ಭಗವತ್ ಸಂಬಂಧಿಯಾಗಿ, ಭಗವತ್ ಭಕ್ತರ ಸಂಬಂಧಿಯಾಗಿ, ವೇದ ಪುರಾಣ ಇತಿಹಾಸಗಳ ಬಗ್ಗೆ ಇರತಕ್ಕಂಥ ವಿಚಾರ ಆಗಿದೆ, ಜ್ಞಾನಿಗಳು ಏನೇನು ಮಾಡಿದ್ರು ಅಂತ ಅದರ ಬಗ್ಗೆ ಆಗಿದೆ. ಮತ್ತು ಇದರೊಳಗೆ ಯಾವುದೇ ಲೌಕಿಕವಾದಂಥ ಆಳೋ ಹರಟೆ ವಿಚಾರ ಇರಬಾರದು ಅಂತ ಹೇಳ್ಕೊತಾರೆ. ವರೀಯಾನೇನು ಅದೇ ಪೂಜಾ. ಇಲ್ಲಿ ತಪ್ಪು ಅಭಿನಂದಿಸಿ ಅಂತ ಪ್ರತ್ಯಕ್ಷ ಅಂದ್ರೆ ಅದು ಅರ್ಚನಾ ಮಾಡೋದಂದ್ರೆ ಒಮ್ಮೆ ವ್ಯವಹಾರದವಾಗ ಅರ್ಚನಾ ಮಾಡೋದಂದ್ರೆ. ಆಮೇಲೆ ಮುಂದೆ ವಿಷ್ಣು ತೀರ್ಥ ಏನ್ ಬರೋದು, ಪ್ರಧಾನ ಗುರುತ್ವ. ಭಾಗವತ ಪ್ರಧಾನ ಅಂದ್ರೆ ಯಾರು? ಪ್ರಧಾನ
ಆಗಲು ಪ್ರಧಾನ ಯಾರು? ಸುಮುನಿಗೆ ಅದೇ ಮತ್ತೆ ನಾನು ಗುರುತ್ವ ಪ್ರಧಾನ. ಪ್ರಧಾನ ಯಾಕಂದ್ರೆ ಗುರುಗಳಾಗಿದ್ದಾರೆ. ಪ್ರಧಾನತ್ವ ಹೇತು ಯಾವುದು? ಗುರುತ್ವ ಪ್ರಧಾನ. ಎಲ್ಲ ಪ್ರಾಣಿಗಳಿಗೆ ವಾಯುದೇವರ ನಂತರ ಗುರುಗಳು ಯಾರು? ಗುರುದೇವರು. ಅದೇವ ಪ್ರಧಾನ. ಒಂದಾದ ಪ್ರಾಧಾನ್ಯಕ್ಕೆ ವಿಷಯ ಯಾವುದು? ಇದು ಎದ್ದು ಗುರು. ಅದು ಇವರಿಗೆ ಶುಕಮುನಿಗಳಿಗೆ ಶಿವಾಚಾರ್ಯ ಮತ್ತು ಅನ್ವಯ ಹೆಂಗಾಗ್ತದೆ? ಅತ್ಯಂತ ಸಂಸ್ಕೃತ ಬರ್ತದೆ. ಏವಂ ಈ ರೀತಿಯಾಗಿ ರಘುನಂದನ ಶವನಕಡೆ ಏನ್ರಿ ಐಯಾಸಿಕಿ ಭಗವಾನ್ ಭಾಗವತ ಪ್ರಧಾನ, ಇಷ್ಟೆಲ್ಲ ಭಾಗವತ ಪ್ರಧಾನರಾದ ಮತ್ತು ಪೂಜ್ಯರಾದ ವೇದವ್ಯಾಸನ ಮಕ್ಕಳಾದ ಸಹ ಆ ಶುಕಾಚಾರ್ಯರು ಏನ್ರಿ ಸಾಧುವಾದಂ ನಿಶಮ್ಯ ಅವನ ಸಾಧುವಾದ ಪ್ರಶ್ನೆಯನ್ನು ಕೇಳಿ ವಿಷ್ಣುರಾತಂ ಪ್ರಶ್ನೆಯನ್ನು ಮಾಡಿದ ಆ ವಿಷ್ಣುರಾತನಿಗೆ ಏನ್ರಿ ಕಲಿಕಲ್ಮಷಕ್ಕಿನಂ ಕೃಷ್ಣ ಚರಿತಂ ಏನ್ರಿ ಪ್ರತ್ಯರ್ಚ ವ್ಯಾಹರ್ತು ಆರಂಭ. ಕಲಿಕಲ್ಮಷವನ್ನು ಹೋಗಿಸುವ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಏನು ಹೇಳಿ ಶುರು ಮಾಡಿದರು. ಏನು ಮಾಡಿ? ಪ್ರತ್ಯರ್ಚ ಆ ಪ್ರಶ್ನವನ್ನು ಕೇಳಿರ್ತಕ್ಕಂಥ ಪರೀಕ್ಷಿತ ರಾಜನ ಎಲ್ಲ ಪ್ರಶ್ನೆಗಳಿಗೆ ಗೌರವ ಆಧಾರವನ್ನು ತೋರಿಸ್ತಾ ಏನು ಅಂದ್ರೆ ಶಿಷ್ಯ ಮಾಡಿದ ಪ್ರಶ್ನವನ್ನು ಪ್ರತ್ಯರ್ಚ ಅಂದ್ರೆ ಹೂವ ತುಳಸಿ ಪೂಜೆ ಅಂತ ಅರ್ಥಲ್ಲ, ಅದನ್ನು ಪ್ರಶಂಸಿಸಿ ಅತ್ಯುತ್ತಮ ಪ್ರಶ್ನೆ ಮಾಡಿದೆಪ್ಪ ಹೇಳಿ ಆ ವ್ಯಾಹರ್ತು ಮುಗಿತು. ಈಗಿಲ್ಲೇ ಇನ್ನು ಇದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ಬಟ್ ಇವರು 30 ಪ್ರಕರಣ ಮಾಡ್ಯಾರ, 30 ಮಾಡ್ಯಾರ. ಈಗ 3 ಪ್ರಕರಣ ಅದು ಯಾವ ಹೇಳಪ್ಪ? ಈ ಬಗ್ಗೆ ಕೇಳ್ಬೇಕು. ಸಣ್ಣವನೇ ಕೇಳಿದ್ರೆ ಆಗತ್ತೆ ಪ್ರಕರಣ, ಸುಖಾಗಮನ ಪ್ರಕರಣ. ಏನಾಗತ್ತೆ? ಯಾರಾಗತ್ತೆ? ಬರೀ ಆಗತ್ತೆ ಭಾಗವತ ಆಗತ್ತೆ. 2ನೇ ಪ್ರಕರಣ ಯಾವುದು? ಸುಖಾಗಮನ ಗಾಜು ವಿರಾಗ ಗಾಜಿ ವಿರಾಗ ಪ್ರಕರಣ. 3ನೇದು ಸುಖಾಗಮ. ಪರವಾಗಿಲ್ಲ ಏನು ಆ ಎಲ್ಲ ಪ್ರಕರಣಗಳ ಹೆಸರೇ ಗೊತ್ತಿಲ್ಲ ಒಳಗೆ ಏನದ ಈ ಪ್ರಕರಣ ಯಾವ್ದು ನಡೆದ್ರೆ ಏನಂದ್ರೆ ಏನು ಪ್ರಕರಣ ರೀ? ಪ್ರಕರಣ ಏನು ಹೇಳ್ತಿದ್ದೀರಿ? ಪ್ರಕರಣ ಅವ ಅಂತ ಕೇಳ್ತೈತೆ. ಇಲ್ಲೇ ಅವರು ಮುದ್ದಾಮ್ ನಿಮ್ಮ ತಲೆಗುಳಿ ಸಲುವಾಗಿ ಒಂದೊಂದು ಭಾಗ ಮಾಡ್ಯಾರ. ಅರಣ್ಯಕಾಶ ಮೊದಲನೇದು ಭಾಗವತ ಭೂಮಿ ಹೆಂಗೆ ಬಂತು? ಭಾಗವತ ಆಗಮ, ಭಾಗವತ ಆಗತಿ ಪ್ರಕರಣ. 2ನೇದು ರಾಜ ವಿರಾಗ ಪ್ರಕರಣ. ರಾಜಿಗೆ ಕೇಳತಕ್ಕಂಥ ಪರೀಕ್ಷದ ವೈರಾಗ್ಯ ಹೆಂಗೆ ಬಂತು? ದೊಡ್ಡ ವಯಸ್ಸಿನಾಗ ವೈರಾಗ್ಯ ಹೆಂಗೆ ಬಂತು? ಅದ್ರ ಬಗ್ಗೆ ಕೇಳಿದ್ರು. ಆಮೇಲೆ ಇಂಥವನಿಗೆ ಎಲ್ಲಿಯೂ ಹೋಗದೆ ಇದ್ದಂಥ ಶುಕಾಚಾರ ಇಲ್ಲಿ ಹೆಂಗೆ ಬಂತು? ಶುಕ ಆಗಮನ ಪ್ರಕಾರ ಅಷ್ಟಾಯ್ತು. 3ನೇದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ಭಾಗವತದೊಳಗೆ ಬರ್ತಕ್ಕಂತಹ ಸಂಕ್ಷಿಪ್ತ ಭಾಗವತ ಶಾಸ್ತ್ರವನ್ನು ಒಂದೇ ಕಡೆಗೆ ಅವರು ಇಳಿದಿಟ್ಟ. ಸಂಕ್ಷಿಪ್ತ ಈಗ ಭಾಗವತ ಶ್ರವಣ ಫಲ ಮನಸ್ಸು ಸಂಕ್ಷಿಪ್ತ ಶಾಸ್ತ್ರದ ಒಳಗೆ ಶಾಸ್ತ್ರೊಳಗೆ ಮೊದಲನೇದು ಏನಪ್ಪ? ವೇದ ಶಾಸ್ತ್ರ. ಶಾಸ್ತ್ರ ಅಂದ್ರೆ ಎಲ್ಲ ಬಂತು. ವೇದ, ವೇದ, 4 ವೇದಗಳು, ಉಪನಿಷತ್, ಗೀತಾ, ಮಹಾಭಾರತ, ಭಾಗವತ ಎಲ್ಲ ಅಲ್ಲೇ ಮತ್ತು ಭಾಗ ಮಾಡ್ತಾರೆ. ವೇದ, ಶಾಸ್ತ್ರ, ಪುರಾಣ. ವೇದ ಅಂದ್ರೆ 4 ವೇದಗಳು, ಶಾಸ್ತ್ರ ಅಂದ್ರೆ ಬ್ರಹ್ಮಸೂತ್ರ, ಪುರಾಣ ಅಂದ್ರೆ ಇತಿಹಾಸ ಅಂದ್ರೆ ಮಹಾಭಾರತ. ಅದರೊಳಗೆ ಮತ್ತು ಇತಿಹಾಸ ಅಂದ್ರೆ ಮಹಾಭಾರತ, ರಾಮಾಯಣ ಇತಿಹಾಸ, ಭಾಗವತ ಇದು ಪುರಾಣ, ಶಾಸ್ತ್ರ ಅಂದ್ರೆ ಬ್ರಹ್ಮಸೂತ್ರ, ವೇದಗಳು ಅಂತಂದ್ರೆ 4 ವೇದಗಳು ಉಪನಿಷತ್.
ಗೀತಾ ಎದುರಾಗ ಬಂತು ಶಾಸ್ತ್ರ, ಗೀತಾನು ಶಾಸ್ತ್ರ ಹೋಗಿತ್ತು. ಜೊತೆ ಮಹಾಭಾರತ ಬರ್ತದ. ಈಗ ಆ ಶಾಸ್ತ್ರದ ಒಳಗೆ ಇದು ಭಾಗವತ ಶ್ರವಣದ ಫಲವನ್ನು ಇವರು ಅದಕ್ಕೆ ಪಿಡ್ಗೆ ಆಗ್ತಾರೆ. ಏನೋ ಶ್ರೀ ಶುಕಃ ಪರೀಕ್ಷಿತೆ ವ್ಯಾಹರ್ತಂ ಆರವತ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ವ್ಯಾಹರ್ತಂ ಅಂದ್ರೇನಪ್ಪ ಹೇಳಲು ಆರವತ ಶುರು ಮಾಡಿ. ಇತಿ ತೃತೀಯ ಪ್ರಕರಣಾಂತಿಮ ಭಾಗೆ, ಮೂರನೇ ಪ್ರಕರಣದ ಕೊನೆಯ ಭಾಗದಲ್ಲಿ ಅದಲ್ಲ, ಮೂರನೇ ಪ್ರಕರಣದ ಕೊನೆಯ ಭಾಗದಾಗ ವ್ಯಾಹರ್ತವಾದ ಬಂದದಿಲ್ಲ. ಇದು ಪ್ರತಿಪಾದಿತ ಹೇಳಿ ತತ್ಯಂ ಪ್ರತಿಪಾದಿತಂ ಹಿಂಗ ಹೇಳಿ ಶುರು ಮಾಡಿದ್ರು. ಏನು ಹೇಳಿದರು ಅಂತ ಪ್ರಶ್ನೆ ಬಂದರು. ನನ್ನ ಸ್ವಾಮಿಗಳು ಆಚಾರ್ಯರು ಪಾಠ ಭಾಷೆ ಹೇಳಿದರು. ಮನೆಯ ನಿಮ್ಮ ಮಕ್ಕಳಿಗೆ ಏನು ಹೇಳಿದರು? ಒಂದರೆ ಹೇಳಿದ್ರು, ಮೈಮ್ಯಾಗ ಬರ್ತವೆ. ಏನು ಹೇಳಿದ್ರು ಅಂದ್ರೆ ಅಲ್ಲೇ ಹೋಗಿ ಕೇಳ್ಬೇಕು ಅದನ್ನ. ಅವ್ರು ಹೇಳಿದ್ರು, ನಾ ಹೇಳಿದ್ರು ನಾಯಕರು ಹೋಗ್ತಿದ್ದಂತ ಹೇಳಿದ್ರು. ಇಲ್ಲ, ಬರೀ ಪ್ರತಿಜ್ಞೆ ಇಲ್ಲ. ಹೇಳಿದರು ಕಿಮ್ಮ ಆರಭತ ಕಿಂ ಪ್ರತಿಪಾದಿತ. ಶುಕಾಚಾರ್ಯ ಕೇಳ್ದ, ಏನು ಯಾರೋ ಭಾಗವತವನ್ನು ಹೇಳಿ ಶುರು ಮಾಡಿದ್ರೆ ಏನು ಹೇಳಿ ಶುರು ಮಾಡಿದ್ರು? ಅದಕ್ಕೆ ತತ್ಕಿಂ ಪ್ರತಿಪಾದಿತ ಇತ್ಯತ್ರ ತದತ್ರ ವರಿಷ್ಠಂ ಅವನ್ನಿದೆ ಹೇಳ್ತಾ. ಮೊದಲ ಏನು ಹೇಳಿದರು ಅಂದ್ರೆ ಕೇಳೋರು ಬೇಕಲ್ಲ. ಆ ಕೇಳತಕ್ಕಂಥದ್ದು ಭಾಗವತ ಧರ್ಮೇ. ಅದು ಕೇಳೋದು ಭಾಗವತ ಧರ್ಮ. ಅದಕ್ಕೆ ಮೊದಲ ನೀವೇನು ಕೇಳಿಗೆ ಬಂದಿರಿ ಪಾಠ, ನಿಮಗೆ ಅದರ ಬಗ್ಗೆ ವಿಶಿಷ್ಟ ಆದರ ಶ್ರದ್ಧಾ ಹುಟ್ಟು. ಕೇಳ್ತಕ್ಕಂಥವ್ರಿಗೆ ಶ್ರದ್ಧಾ ಇದೆ ಅಂದರೆ ಕೇಳಂಗಿಲ್ಲ. ಈಗ ಆದರ ಜನನಾಯ ಕೇಳತಕ್ಕಂತಹ ಏನು ಯಾರ ಅದರ ಬಗ್ಗೆ ನಮ್ಗೆ ಏನಾಗಬೇಕು? ಆದರ ಹುಟ್ಟು. ಆದರ ಜನನಾಯ ಶ್ರೀ ಹರಿಕಥಾ ಶ್ರವಣಾದೇಹೇ ಮಹಾಫಲಂತಾವದ ಹರಿಕಥಾ ಶ್ರವಣಾದಿಗಳಿಗೆ ಮಹಾಫಲವನ್ನು ಹೇಳಿ ಪಿಬಂತಿ ಎಂಬ ಪಿಬಂತಿ ಏ ಭಗವತ ಆತ್ಮನಸ್ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ ಕೆಲವು ಶ್ಲೋಕ ಸ್ಥಳವಾದ ಅರ್ಥ ಭಾಳ ಬರಲಿಲ್ಲ. ನಾವು ಬೇರೆ ಬೇರೆ ಭಾಗವತ ನಿಂತ್ಕೊಂಡು ಹೇಳಿದ್ರು. ಏನು ಹೇಳಿದ್ರು? ಯಾರು ಅಂದರೆ ಯಾವ ಸಾಧಕರು ಅಂತ. ಯಾವ ಸಾಧಕರು? ಯಾರು? ಸತಾಂ ಸಕಾಶ ಸಂಭೃತ, ಸಜ್ಜನದಿಂದ ಸಂಭೃತ, ತುಂಬಲ್ಪಟ್ಟ, ಹೇಳಲ್ಪಟ್ಟ, ನಿಮ್ಮ ಮನಸ್ಸಿಗೆ ಹಿಡಿಯುವಂಗೆ ಹೇಳಲ್ಪಟ್ಟ. ಏನಿದೆ? ಸತಾಂ ಸಂಭೃತ, ಸಜ್ಜನರಿಂದ ಚೆನ್ನಾಗಿ ಹೇಳಲ್ಪಟ್ಟ. ನಿಮ್ಮ ಕಿವಿ ಎಲ್ಲಿ ಏನು ತುಂಬೋದು? ಹರಿಕಥಾಮೃತ, ಹರಿಕಥಾಮ ತುಂಬಲ್ಪಟ್ಟ. ಎಲ್ಲಿ? ಶ್ರವಣಪುಟೆ, ಶ್ರವಣಪುಟದಲ್ಲಿ ಶ್ರವಣ ಕಿವಿಗಳೆಂಬುವಂತಹ ಪಾತ್ರೆಯಲ್ಲಿ ಸಜ್ಜನರಿಂದ ತುಂಬಲ್ಪಟ್ಟ. ತುಂಬಲು ಏನು ಕೊಡೋದು? ಆತ್ಮನಃ ಭಗವತಃ ಕಥಾಮೃತಂ, ಸ್ವಾಮಿಯಾದ ಪರಮಾತ್ಮನ ಕಥಾಮೃತವನ್ನು ಏ ಪಿಬಂತಿ, ಯಾರು ಕುಡಿಯುತ್ತಾರೆ. ಕುಡಿಬೇಕಾದ್ರೆ ಪಾತ್ರೆ ಬೇಕು, ಪಾತ್ರೆ ಬೇಕಾದ್ರೆ ಕಿವಿ ಬೇಕು, ಕಿವಿಯಲ್ಲಿ ತುಂಬಲ್ಪಡಬೇಕು. ಪಿಬಂತಿ ಅಂದ್ರೆ ಅದು ಲಿಕ್ವಿಡ್ ಇರ್ಬೇಕಲ್ಲಪ್ಪ. ಬಕ್ರಿ ಕುಡಿತಾರಲ್ಲ, ಬಕ್ರಿ ಅನ್ನ ಕುಡಿತಾರಲ್ಲ, ಚಿಕಣಿ ಕುಡಿತಾರ,
ಹಾಗೆ ಕಥಾಮೃತಂ ಪಿಬಂತ, ಕಥಾಮೃತವನ್ನು ಆ ಕಥಾಮೃತ ಎಲ್ಲಿದೆ ಅದು? ಕಿವಿಯ ಪಾತ್ರ. ಆ ಶ್ರವಣಪುಟೇಶ್ ನಮ್ಮ ಕಿವಿಗಳೆಂಬ ಪಾತ್ರೆಯಲ್ಲಿ ಚೆನ್ನಾಗಿ ತುಂಬಿದೆ. ಯಾರಿಂದ ತುಂಬಲ್ಪಟ್ಟ? ಸ್ವತಃ ಸಜ್ಜನರಿಂದ ತುಂಬಲ್ಪಟ್ಟ ಕಥಾಮೃತವನ್ನು ಯಾರು ಪಿಬಂತಿ ಕುಡಿಯುತ್ತಾರೆ ಅವರು ಏನಾಗ್ತಾರೆ? ಪುನಂತಿ, ಅವ್ರು ಏನಾಗ್ತಾರೆ? ಪವಿತ್ರ ಆಗಿರ್ತಾರೆ. ಏನು ಪವಿತ್ರ ಮಾಡ್ತಾರ ಅಂತ ಕೇಳಿದ್ರೆ ವಿಷಯ ವಿದೂಷಿತ ಆಶಯಂ ಪುನಂತಿ. ಆಶಯ ಅಂದ್ರೆ ಅಂತಃಕರಣ, ಮನಸ್ಸವನ್ನು ಪಾವನೆಗೊಳಿಸುತ್ತಾರೆ. ಎಂಥ ಮನಸ್ಸು? ವಿಷಯ ವಿದೂಷಿತಾಶಯಂ. ಹೊರಗಿನ ಅನೇಕ ಕೆಟ್ಟ ಕೆಟ್ಟ ವಿಷಯಗಳಿಂದ ಕೆಟ್ಟು ಹೋದ ಮನಸ್ಸು ಒಂದು ಒಳ್ಳೆ ಅದು ಮನೆ ಆಂಗ್ಲ ಇದ್ದಂಗೆ, ಮನೆ ನೆಲ ಇದ್ದಂಗೆ. ದಿನ ಕೆಲಸ ಮಾಡಿದ್ದೀರಿ ಅಂದ್ರೆ ದಿನ ಬೆಳೆದಿರಿ, ಎಲ್ಲ ವರ್ಷದಲ್ಲಿ ಆಗಿಲ್ಲ ಅಂದ್ರೆ ಮತ್ತೆ ಕಸ ಬೀಳೋದೆ. ಕಸ ಅಲ್ಲೇ ಬೀಳೋದು. ದಿನಾಲು ಅದನ್ನು ಬೆಳೆಯಬೇಕು, ಒರೆಸಬೇಕಾಗ್ತದೆ ದಿನ ಹಚ್ಚಿ. ಹಂಗೆ ಮನಸ್ಸು ಅನೇಕ ವಿಷಯಗಳು. ಒಂದು ವಿಷಯ ಮೊದಲು ಊಟದ ವಿಷಯ, ಅದು ಬೇಕು ಇದು ಬೇಕು, ಹಂಗಾಗಿತ್ತು ಹಿಂಗಾಗಿತ್ತು, ಕಾಲಾಗಿತ್ತು, ಜಗಳ, ಉಟ್ಗೋ ಬಟ್ಟೆ ಬಗ್ಗೆ, ಅಂಥ ಬಟ್ಟೆ ಬೇಕಿಂತ ಇದು ಮನೆ ಬಗ್ಗೆ. ನಮ್ಗೆ ಯಾರಾದ್ರೂ ಮರ್ಯಾದೆ ಮಾಡಿದ್ರೋ ಇರೋದು, ಅವ್ನು ಯಾಕೆ ಮಾಡಿ ಇವ್ಗೆ ಯಾಕೆ ಮಾಡಿದ್ರು, ದುಡ್ಡು ಅವ್ನು ಬಂತು ಇವು ಬಂತು, ಒಂದ ಎರಡ ವಿಷಯಗಳು. ನಮ್ಮ ಮನಸ್ಸು ಕೆಡಿಸಲಿಕ್ಕೆ ಎಷ್ಟೆಷ್ಟು ವಿಷಯವೇ ಕೆಟ್ಟ ವಿಷಯ. ಮನಸ್ಸು ಕೆಟ್ಟ ಹೋಗಿಸ್ಲಿಕ್ಕೆ ಸಾಕಷ್ಟು ಸಬ್ಜೆಕ್ಟ್. ಇವ್ರಿಗೆ ಏನೂ ಇಲ್ಲದೆ ಇದ್ದು ತಲೆ ಎತ್ತಿ ಕೆಡಿಸುತ್ತಾರೆ. ಇವತ್ತಾದ್ರೆ ಮೋದಿ ಹಿಂಗಂತ, ಯೋಗಿ ಹಿಂಗಂತ, ಕ್ರಿಕೆಟ್ನಾಗ ಓಟ ಇಲ್ಲ ಭಯಂಕರ ಸೀರಿಯಸ್ ತೊಗೊಂಡು ಮನೆಯೊಳಗೆ ಅವ್ರು ಪೂಜಾ ಮಾಡೋದ್ಬಿಟ್ಟು ಎಲ್ಲೋ ಯಾರೋ ಏನೋ ಅಂಥದ್ದು ಆಡಿದ್ದು ಹೊಡೆದಾಡಿದ್ದ ನಾವು ತಲೆಯಾಗ ಹಾಕೊಂಡು ನಾವು ಮನೆ ಪೂಜೆ ಬಿಟ್ಟು ಇಷ್ಟು ಹಚ್ಕೊಂಡಿರ್ತಾರಪ್ಪ. ಯಾರೋ ಈ ಕೀರ್ತನ ಹರಿದಾಸ ನಾವು ಹರಿದಾಸ ಕೇಳ್ತಿದ್ದೀವೋ ಅವಾಗ ಯಾವನೋ ಸ್ವಲ್ಪ ವಯಸ್ಸಾದ ಗಂಡಿದ್ದ, ಹೆಣ್ಮಗಳು ಹೆಂಡತಿ ಇದ್ರು ಕೂಡಿ. ಅವಾಗ ಗಂಡ ಅಯ್ಯೋ ಡೊಂಕ ಮೊದಲಿಲ್ಲ ಭಾಳ ಹೆಂಡತಿನೂ ಕೂಡ ಅದೇ ಹೇಳಕ್ಕೆ ಅದು ಕೂತಿದ್ದು. ಅಯ್ಯೋ 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 ಭಾಳ ಹಿಡಿಕತ್ತ. ಅಷ್ಟೇನು ಅಳೋ ಅಷ್ಟೇನು ನಾನು ಬಿದ್ದಿಲ್ಲ. ಈಗ ಹಾಗೆ ನ್ಯಾಯ ಬೇಡ. ಅಲ್ಲಿ ನೀವು ಬಿದ್ದಿದ್ದಾರ್ರಿ, ಅವ್ನು ಸಚಿನ್ ತೆಂಡೂಲ್ಕರ್ ಔಟ್ ಆಗ್ಯಾನ ಅಂತೀನಿ. ಅಲ್ಲಿ ರೇಡಿಯೋ ತೆಂಡೂಲ್ಕರ್ ಔಟ್ ಆಗ್ಯಾನ, ಅದಕ್ಕೆ ನಾ ಅಡಿಕತ್ತೀನಿ. ನೀವು ಬಿದ್ದ ನೀವು ದಿನ ಬೀಳ್ತಿರ್ತೀರಿ, ಹೇಳ್ತಿರ್ತೀರಿ, ನಿಮ್ಮ ಸೌಂಡ್ ನಾನೇ ಮಾಡಿ. ಯಾರೋ ಒಬ್ರು ಇದ್ದದ್ದಾದ ಅವ ಭಾಳ ಜಾಸ್ತಿ ಬಿದ್ದ ಸಣ್ಣ ಅಯ್ಯೋ ಅಯ್ಯೋ ನಾ ಕೇಳ್ತಿ ಭಾಳ ಜೋರು ಅಳ್ಳಿಕತ್ತಿದ್ದು. ನೀ ಅಳೋ ಅಷ್ಟೇ ನನಗೆ ಆಗಿಲ್ಲ, ಯಾಕೆ ಹೇಳ್ತೀರಿ? ನಾನು ನಿಮ್ಮ ಸಲುವಾಗಿ ಹತ್ತಿಲ್ರಿ ಅಂತ. ಯಾಕೆ ಅಳ್ಳಿಕತ್ತೀರಿ? ಔಟ್ ಆಗ್ಯಾನ ಕ್ರಿಕೆಟ್ ಟೀಮ್. ವಿಷಯ ಬಿದ್ದು ಅಂದ್ರೆ ನಾವು ಯಾವ್ದ್ಯಾವುದೋ ತಲೆ ಹಾಕೊಂಡು ಏನೇನೋ ಕಡೆಗೆ ಯಾವುದೂ ಇದ್ದಿಲ್ಲ ನಮ್ದರೆ ನಾವು ನೆನಪು ಮಾಡ್ಕೋತೀವಿ. ನಮಗೆ ಬಗ್ಗಂದಾಗ ಸರಿಯಾಗಿ ಅವರು ಮರ್ಯಾದೆ ಮಾಡಿ ಆರಿದ್ದ ಕಾಫಿ ಕೊಟ್ಟು ಬಗ್ನಾಗ ಎಷ್ಟು 60 ವರ್ಷ ಶಾಂತಿ ಆಗಿರ್ತೇವೆ. ಆರಿದ ಕಾಫಿ ಕೊಟ್ಟರು, ಹರಕ್ಕೆ ಕುಪ್ಸ ಕೊಟ್ಟರು. ಯಾವಾಗ ಅದಕ್ಕಿನ ಇನ್ನು ಷಷ್ಠಬ್ದಿ ಆಗಿರ್ತದೆ, ಆ ವೇಳೆ ಹಿಂದಿನ ತೆಗೆದು ಅಳ್ಕೊಂಡು ಮನೆ ಕೊಡು ಅಕ್ಷಂತ ಹೇಳಕ್ಕಾಗಿರ್ತದೆ. ಅಕ್ಷಂತ ಹೇಳಕ್ಕಾಗಿರ್ತದೆ. ಅದಕ್ಕೆಲ್ಲ ಚಲೋ ಅಕ್ಷಂತ ಹೇಳ. ಹಿಂಗೆ ವಿಷಯ ಮನುಷ್ಯನು ದೇಹದದ್ದು ಸಂಬಂಧ ಇದ್ದದ್ದರೆ ಏನು ಮಾಡೋದು ಚಿಂತೆ ಮಾಡಿ. ಸ್ವಲ್ಪ ಇವತ್ತು ಅಡಿಗೆ ಊಟ ಅದ್ರ ಬಗ್ಗೆ ಚಿಂತೆ ಮಾಡಿ. ಅದು ಆಗಿ ಹೋಗಿರ್ತಕ್ಕಂಥ ಅದೋ ಮುಂದಾಗೋದು. ಅದಕ್ಕೆ ಒಬ್ಬ ಕವಿ ಅಂತ ಪಾತಾಳಂ ಹೃದಯ ಹಿವಾ ಸುರಪುರೀಮ ಆರೋಹ ಮಿರೋಶಿನ ಪಾರಾಭಾರ ಪರಂಪರಾಸ್ತ್ರ ತಥಾ ವ್ಯಾಸಾನ ಸಂತಾತವ
ಆದಿವ್ಯಾಧಿ ಜರಾ ಪರಾಹತ ಯದಿ ಕ್ಷೇಮಂ ನಿಜಂ ವಾಂಛಸಿ. ಆದಿವ್ಯಾಧಿ ಮಾನಸಿಕ ಜಡ್ಡ, ದೈಹಿಕ ಜಡ್ಡ, ಅಪಮಾನ, ಪರಾಹತ ಪಡಿಸಿಕೊಳ್ಳಲ್ಪಟ್ಟ ಮನಸ್ಸುಳ್ಳ ನೀನು ಒಂದು ವೇಳೆ ಕ್ಷೇಮಂ ನಿಜಂ ವಾಂಛಸಿ, ನೀನು ನಿಜವಾದ ಕ್ಷೇಮ ನೀವನ್ನು ಇಚ್ಛಾ ಮಾಡೋದೇ ಆದ್ರೆ ಶ್ರೀಕೃಷ್ಣೇತಿ ರಸಾಯನಂ ರಸಯರೇ ಪುಣ್ಯೈ ಮನ್ಯೈ ಶಮೈ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಅಂತ ಈ ಶ್ರೀಕರಣೇನು ಸವಿಯೋ ಈ ಮನ್ಯೈ ಶ್ರಮೈ. ಹುಡುಗಾಳ ಇನ್ನೊಂದು ತೊಗೊಂಡೇನಮ್ಮ ನೀವೇನು ಹೇಳಿ ಯಾಕೆ ಅಳಿಗತ್ತೆ ಏನು ರೀ ನಮ್ಮ ಮಕ್ಕಳ ಮಾತ್ರ ಅಳ್ಬೇಡ ನಮ್ಮದು ಹಾಗೆ ಅವ್ನು ತಂದು ಹೇಳ್ಕೊಳ್ಬಾರ್ದು. ಇವಾಗ ಅವ ಅಂತಿದ್ದಾನೆ ಹೌದು ಹಿಂಗೆ ಜಗತ್ತದಲ್ಲಿ ನೀವು ಮಗ ಕೇಳ್ದ ನಮ್ಮ ಮಗ ಸಸಿ ಇಬ್ಬರು ನಮಗೆ ಕೇಳಂಗಿಲ್ಲ. ಮೂರನೇ ಬರ್ತಾರೆ ನಮಗೆ 3 ಮಂದಿ ಕೇಳಂತ ಹಿಂಗೆ ಎಲ್ಲರೂ ಸೇರಿ ಹಾಕೋದು ನಿಂತು ಪರಿಹಾರ ಏನಿಲ್ಲ ಏನೋ ಮತ್ತೆ ಬಿ ಮಾಡ್ಕೋದು ಕೊಡು. ಇವೆಲ್ಲ ಆದಿವ್ಯಾಧಿ ಜರಾ ಪರಾಹತ, ಆದಿವ್ಯಾಧಿ ಜರ ಉಪ್ಪು ಇವುಗಳಿಂದ ಪರಾಹತ ನನ್ನ ಮೇಲೆ ಏಟು ತಿಂದಿರ್ತಕ್ಕಂಥ ಹೇ ಚೇತಃ ಮನಸ್ಸೇ ಕ್ಷೇಮಂ ನಿಜಂ ವಾಂಛಸಿ. ನೀನು ನಿಜವಾದ ಕ್ಷೇಮ ಇಚ್ಛಾ ಮಾಡ್ತಿದ್ದೆ ಅಂದ್ರೆ ಶ್ರೀಕೃಷ್ಣೇತಿ ರಸಾಯನಂ ರಸಯರೇ. ಅದೇ ಶ್ರೀಕೃಷ್ಣ ಗೋವಿಂದ ಎಂಬ ರಸಾಯನ ಅಂದರೆ ಶ್ರೀಕೃಷ್ಣ ರಸಯ, ಅದನ್ನೇ ಆಸ್ವಾದನ ಮಾಡಬಹುದು. ಶೂನ್ಯೈ ಕಿಮನ್ಯೈ, ಈ ಬೇರೆ ಅನ್ಯ ಮತ್ತಿಷ್ಟು ನಿಮಗೆ ಟೆನ್ಷನ್ನೇ ಕೊಡ್ತಕ್ಕಂತಹ ಈ ಹೊರಗಿನ ಲೌಕಿಕ ಹರಟೆಗಳು ತಗೊಂಡು ಏನು ಮಾಡೋ ಅಂತಾರೆ. ನೀವು ಜಯದೇವ್ ಕವಿ, ಜಯದೇವ್ ಗೀತ ಗೋವಿಂದ ಅಂತದ ಅಲ್ಲಿ ಲಲಿತರ ವಂಗರ ತಾಪರಿ ಶೀಲನ ಕೋಮಲ ಮಲಯ ಸಮೀರೆ ಮಧುಕರ ನಿಕರ ಕರಂಬಿತ ಕೋಕಿಲ ಕೂಜಿತ ಕುಂಜ ಕುಟೀರೆ ವಿಹರತಿ ಹರಿದೆಯ ಸ್ವತಂತ್ರ ಅಂತ ನಾವು ಹಿಂದಕ್ಕಿಂತ ಬಾಯ್ಬಿಡೆ ಮಾಡಿದ್ವಿ. ಆಚಾರ್ಯ ಅದಕ್ಕಿಂತ ಭಾಗವತ್ ಬಾಯ್ಬಿಡೆ ಮಾಡಿದ್ವಿ. ಅವನು ಶೋ ಮಾಡ್ಯಾನ ಭಾಗವತ್ ವೇದವ್ಯಾಸರ ವಾಣಿ ಅದ. ಇದು ಎಲ್ಲೇ ಒಂದು ಕಡೆ ಕೃಷ್ಣ ಅಂತ ಹುಟ್ಟಿದೆಲ್ಲ ಇವೇ ಇರ್ತಾವ. ಅದಕ್ಕೆ ಕಾರಣ ಸಾಂದ್ರಾನಂದ ಪುರಂದರಾದಿ ದಿವಿಷದ ವೃಂದೈ ಅಮಂದಾರ ಸ್ವಚ್ಛಂದಂ ಮಕರಂದ ಸುಂದರ ಗರನ್ ಮಂದಾಕಿನಿ ಮೇರುರಂ ಶ್ರೀ ಗೋವಿಂದ ಪದೇತಿ ರಸಯರೇ ಶೂನ್ಯೈ ಕಿಮನ್ಯೈ. ಸ್ವಚ್ಛಂದಂ ಮಕರಂದ ಸುಂದರ ಗರನ್ ಮಂದಾಕಿನಿ ಮೇರುರಂ ಶ್ರೀ ಗೋವಿಂದ ಪದಾರವಿಂದ ಅಶುಭ ಸ್ಕಂದಾಯ ವಂದಾಮಹೆ. ಅಶುಭ ಸ್ಕಂದಾಯ ವಂದಾ. ಇದೆಲ್ಲ ಭಾಗವತೊಳಗಿಂದ ರಸ ತಗೊಂಡೇ ಬರ್ದಾರ. ಯಾವನೇ ಕವಿ ಅಷ್ಟೇ ಚಂದ ಬರಲಿ, ಹಿಂದಿಯಾಗಿರಲಿ ಕನ್ನಡದವರಿರಲಿ, ವ್ಯಾಸೋಚ್ಛಿಷ್ಟಂ ಜಗದ ವೇದವ್ಯಾಸನ ಹೆಂದ್ರೆ ಈ ಜಯದೇವ ಕವಿ ಕಾಳಿದಾಸನಿಗೆ ಅನಂತರ ಬಂದದ್ದು. ಅನಂತರ ಕಾಳಿದಾಸ ಬರತ್ತ ಜಯದೇವ ಇತ್ತೀಚೆಗೆ ಜಯದೇವ ಮನ್ಮನ್ ಅದು ಭಾಳ ದೊಡ್ಡ ಚಂದ ಪ್ರಸಿದ್ಧ ಆಗಿದೆ. ಅವನೇನು ಕವಿತಾ ಭಾರಿ ಕೃಷ್ಣನ ಮ್ಯಾಲ ನಿಮ್ಗೆ ಆಶ್ಚರ್ಯ ಅನಿಸ್ತದೆ. ನಮ್ಮ ಪಂಡರಾತಾಚಾರ್ಯರು ವಚನ ಭಾಗವತ ಅಂತ ಸುಮಾರು ಒಂದು 1000 ಶ್ಲೋಕ ಕನ್ನಡದವ ಚಂದವ. ಬಹುಶಃ ಇನ್ನೊಂದು 1-3 ವರ್ಷಕ್ಕೆ ಹೊರಗೆ ಬರ್ಬೋದು. ಅಷ್ಟು ಕವಿತಾ, ಎಷ್ಟು ಕೃಷ್ಣನ ಬಗ್ಗೆ ಭಾಗವತ ಚೆನ್ನಾಗಿ ಬರೋದು ಕನ್ನಡದಾಗ ಉಂಟಾಗಿರುತ್ತೆ. ವಚನ ಭಾಗವತ ಯಾವುದೇ ಕವಿ ಇದ್ದಾಗ ಅವ್ನ ಕವಿತಾ ಹೊರಗೆ ಭಾಳ ಓದ ಮ್ಯಾಲ ಶುರು ಮಾಡ್ತಾರೆ. ಇದ್ದಾಗ ಯಾರು ಓದಿರೋದು ಎಲೆ ಓದ್ತು ಹಾಗೆ ಆಮೇಲೆ ಪಿ ಎಚ್ ಡಿ ಮಾಡೋದು. ವೃಂದಾಸರು ಇದ್ದಾಗ ಅವ್ರು ಕವಿತಾಳೆ ಯಾರೋ ಓದ್ತಿದ್ರು, ಪಂಡಿತರು ಆಟ ಹಾಕ್ತಿದ್ರು. ಕನ್ನಡ ಏನು ಓದ್ತಿದ್ರು, ಅಪಮಾನ ಮಾಡ್ತಿದ್ರು. ದಾಸ ವ್ಯಾಸರಾಯ ಒಂದು ಉದ್ಯೋಗ ಇಲ್ಲ, ಅವರೆಷ್ಟು ಮಾಡ್ತಾರೆ. ಪಂಡಿತರು ಅವರೇ ಆಟ ಹಾಕ್ತಿದ್ರು. ಅವ್ರು ಇದ್ದಾಗ ಅವ್ರು ಯಾರು ಓದಿರೋ ನಗ್ತಿದ್ರು. ಮುಂದೆ ಓದಿನ ಶುರು ನಾವು ಇದ್ದಾಗ ನಮ್ಮ ಕವಿತಾ ಯಾರು ಕೇಳ್ಕೊಂಡು ಬಿಟ್ಟು ಕೊಡಬೇಡ ಮಾಡಿ ಇಡ್ರಿ ಮುಂದೇನಾಗ್ತಾ
ಮುಂದೆ ನಿಮ್ಮ ಫೋಟೋಕ್ಕೆ ಹಾರ ಬೀಳ್ತಾವ ಇದ್ದಾಗ ಅನ್ನ ಪಂಡಿತ ಶುರುವಾಗ್ತಾವ ಇಲ್ಲ ಗುರುಗೋವಿಂದ ವಿಠಲದಾಸ್ ಅಂತ ಅವ್ರು ಎಮ್.ಆರ್. ಗೋಪಾಲರಾವ್ ಅಂತಿದ್ರು ಹೈದರಾಬಾದ್ನ ನಾವು ಬದಲು ಕೂಡ ಬಂದು ಕೊಡ್ತೀವಿ ನೋಡಿ ನಾವು ಉಪನ್ಯಾಸ ಮಾಡಿ ಮುಂದೆ ಅವ್ರು ಕ್ರಮೇಣ ಹೇಳೋದು ದಾಸರಾದರು ಹೆಜ್ಜೆ ಕಟ್ಕೊಂಡು ಕೊಡೋದು ಸಾಕಷ್ಟು ದಾಸ ಆಯಿತು ಓದಿದ್ರು ಪಾಲ್ಕ್ಯ ಕೂತ ಮೆರವಣಿಗೆ ಶುರುವಾಯಿತು ದಾಸ ಅವ್ರ ಶಿಷ್ಯ ಭಾರಿ ಭಾರಿ ಅಂಕಿತ ಅವರ ಪದಗಳನ್ನು ಯಾರಾದರೂ ಅಂದರೆ ಅವೇಳ ಇಲ್ಲ ಪದಗಳನ್ನೇ ಅಂತಾರೆ ಎಲ್ಲ ನೋಡಿ ನಮ್ಮ ಪ್ರಾಣಕ್ಕೆ ಬಂದು ಕೊಡ್ತೀವಿ ಅವ್ರು ಚಲೋ ಅಲ್ಲೇ ಅಂದ್ರೆ ಅವರ ತಲೆ ಮೇಲೆ ಹೋಗ್ತದೆ ಮುಂದೆ ಅವರಿಂದ ಅಂಕಿತ ತೊಗೊಳ್ತಿದ್ರು ಎಷ್ಟೋ ಮಂದಿ ಅಂಕಿತ ಕೊಡ್ತಿದ್ರು ವಿಜಯಪುರ ಒಂದು ಇರ್ತಿದ್ರು ಅಂಕಿತ ತೊಗೊಂಡು ಆದ್ದರಿಂದ ಭಗವತ್ ಕಥಾಮೃತ ಅಂತದ ಅದು ನಮ್ಮ ಮನಸ್ಸಿನ ಕೊಳೆಯನ್ನು ಪೂರ್ಣ ಸ್ವಚ್ಛ ಮಾಡಲಿಕ್ಕೆ ಅದು ಒಂದೇ ಉಪಾಯ ಅದು ಬೇರೆ ಏನಿಲ್ಲ ಏನು ಹೇಳಿದ್ರು ವಿಷಯ ವಿದೂಷಿತಾಶಯಂ ಪುನಂತಿ ಯಾರ ಕಥಾ ಆತ್ಮನಃ ಭಗವತಃ ಕಥಾಮೃತ ಸರ್ವೋತ್ತಮನಾದ ಪೂಜ್ಯನಾದ ಭಗವಂತನ ಕಥಾಮೃತವನ್ನು ಅವರು ಪಿಬಂತಿ ಅಂತ ಕುಡಿದಾರೋ ಅವರು ವಿಷಯ ವಿದೂಷಿತಾಶಯ ಪುನಂತಿ ಚೆನ್ನಾಗಿ ಕೇಳಿದ್ರಿ ಅಂತಂದ್ರೆ ಅನೇಕ ಕೆಟ್ಟ ಲೌಕಿಕ ವಿಷಯಗಳಿಂದ ಪೂರ್ಣವಾಗಿ ಕೊಳೆಯಾದ ಮನಸ್ಸನ್ನು ಅವರು ಪವಿತ್ರೀಕರಿಸುತ್ತಾರೆ. ಆದರೆ ಯಾವ ಕೃಷ್ಣ ಕಥಾ ಸದಾಂ ಸಂಭೃತಂ ಅಂತ ಹೇಳಿ ಸಜ್ಜನರಿಂದ ಹೇಳಲ್ಪಟ್ಟ ಕಥಾ ನೀವೇ ಪುಸ್ತಕ ಓದೆ ನೋ ಮಹಾನುಭಾವರಿಂದ ಉಪದಿಷ್ಟವಾದ ಕಥೆಯನ್ನು ಎಂದೆ ನೀವು ಅದನ್ನು ಕೇಳಬೇಕು. ಸತಾಂ ಸಂಭೃತ ಶ್ರವಣ ಪುಟಗಳಲ್ಲಿ ತುಂಬಿದ್ದು ಅದನ್ನು ಕೇಳಿ ಪ್ರಜಂತಿ ತಚ್ಚರಣ ಸರೋವರ ಮುಂದೇನು ಇಲ್ಲಿ ಅಂಕಾಯಿ ಸಂತೋಷ ಮುಂದೆ ತಚ್ಚರಣ ಸರೋವರಾಂತಿಕ ಆ ಪರಮಾತ್ಮನ ಪಾದ ಕಮಲಗಳ ಸಮೀಪಕ್ಕೆ ವ್ರಜಂತಿ ಹೋಗುತ್ತಾರೆ. ಇಲ್ಲೇ ಪವಿತ್ರ ಆಗ್ತಾರೆ. ಕಥೆಯನ್ನು ಕೇಳಿ ಮುಂದೆ ಅದನ್ನೇ ಕೇಳ್ಕೋತೇ ಇದ್ರೆ ಭಗವಂತನ ಪಾದಾರಗಳನ್ನು ಸೇರ್ತಾರೆ. ಅಲ್ಲೇ ಹೋಗೋದು ಅಲ್ಲೇ ಹೋಗೋದು ಎಷ್ಟೇ ಪಾಪರಾಶಿಗಳ ಮಾಡಿ ಎಲ್ಲ ಹೋಗಿ ಭಗವಂತನ ಅದಕ್ಕೆ ಹೋಗಿ ಸೇರ್ತಾರೆ. ಇದನ್ನು ಯುಗಾಚಾರ್ಯಗಳಿಗೆ ಸುಳ್ಳ ನಾವು ಯಾವಾಗಲೂ ಭಗವತ್ ಕಥಾಶ್ರವಣ ಮಾಡ್ತೀವಿ. ಜ್ಞಾನಿಗಳು ಹೇಳಿದ್ದನ್ನು ಕೇಳ್ತೀವಿ. ಅದು ಮೊದಲನೇದೇ ಆ್ಯಕ್ಷನ್ ಮಾಡೋದು ನಮ್ಮ ಮನಸ್ಸಿನಾಗಿನ ಕೊಳೆ ಎಲ್ಲ ಹೋಗ್ತದೆ. ಎರಡನೇ ಆ್ಯಕ್ಷನ್ನು ಮೋಕ್ಷಕ್ಕೆ ಎರಡು ಅಲ್ಲ ಅದಕ್ಕೆ ನಮ್ಮದು ನಿಮ್ಮದು ಎಲ್ಲ ಮಾನಸಿಕ ದೈಹಿಕ ಕೊಳೆ ಹೋಗಬೇಕಾದ್ರೆ ಭಗವತ್ ಕಥಾಶ್ರವಣ ಮೊದಲು ಶ್ರವಣ ಬರೀ ಕಥಾಶ್ರವಣ ಮಾಡೋದು ಅಂಥವ್ರು ಎಷ್ಟೋ ಮಂದಿ ಚಾಟಿ ಮಾಡ್ತಾರೆ. ಬರೀ ಕೇಳಿದ್ರೆ ಅದನ್ನು ನಡಿಬೇಕು. ಪಾಪ ಅವ್ರು ಎಂದೋ ಕೇಳ್ತಿರ್ತಾವ ಕೇಳಿದ್ರೆ ಅಷ್ಟೇ ಉಪಯೋಗ ಬೀಳಂಗಿಲ್ಲಪ್ಪ. ಏನು ಮಾಡಬೇಕಪ್ಪ ಅದಂಗೆ ನಡಿಬೇಕಪ್ಪ. ನಡಿಲಿಕ್ಕೆ ಆಗಂಗಿಲ್ಲ ಕೇಳಬಾರ್ದು ಅಸ್ಮಾತ್ ಅನ್ನೋದು. ಆದ್ದರಿಂದ ಕೇಳಬಾರ್ದು. ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ಯಾಕೆ ಇದನ್ನು 10 ಸಲ ತಲೆ ಹಾಕ್ಬಿಟ್ಟು ಹೋಗೋದು ತಲುಬೇಕೆ ಬಟ್ ನಮ್ಮ ಅತಿ ಕಟ್ಟಿ ಬರ ಅಲ್ಲಿ ವಿಷಯ ವಿದೂಷಿತ ಮತ್ತಿಷ್ಟು ಮನಸ್ಸು ವಿದೂಷಿತವಾಗಿ ದೇವರ ಪಾದಾರವಿಂದಕ್ಕೆ ಹೋಗುವ ಸಂಭವತೆಯನ್ನು ಕಡಿಮೆ ಮಾಡಿ ಅದಕ್ಕೆ ಹಾಳು ಹರಟೆಗೆ ಹೋಗ ಬ್ಯಾಡ ಕಂಡ ಕೂಳಗಳ ತಿಂದು ನೀ ಒಡಹರಿಯ ಬ್ಯಾಡ ಚಾರಿತ್ರಕ್ಕೆ ಮನಸೋಲ ಬ್ಯಾಡ ಹರಿ ದಯ ಮಾಡ ಕತ್ಸತ್ತು ಇರು ಖಂಡ್ಯ ಮನವಿ ನಮ್ಮ ಅಚ್ಯುತ ನಂಗ್ರೀಯ ನೆನೆ ಖಂಡ್ಯ ಮನವೇ ವಿಜಯದಾಸರು ಹೋಗುವುದೊಳಗೆ ಹೇಳ ಅನ್ಯ ಶಾಸ್ತ್ರ ಓದ ಬ್ಯಾಡ ಓದಿದ್ರು ಉತ್ತರ ಕೊಡೋಟ್ಟಿದ್ರೆ ಓದ್ಬೋದು ಅಲ್ಲೇ ಹೋಗಿ ಅವರು ಚಲೋದ್ರೆ ಅಲ್ಲಿ ಗೋವಿಪ್ತರ ಸೇವೆ ಮಾಡೋ ಸೋಹಂ ಗೋವಿಪ್ರ ಸೇವಾ ಮಾಡಿಲ್ಲ ಬರ್ತಾವಂತೆ
ಅಂತೂ ಶ್ರವಣವನ್ನು ಬಹಳ ಮಂದಿ ಈಗ ಇನ್ನೊಂದು ಅಥಾತು ಬ್ರಹ್ಮ ಜಿಜ್ಞಾಸ ಒಳಗಿಲ್ಲ. ಜಿಜ್ಞಾಸ ಅಂದ್ರೆ ಏನು? ಮೊದಲು ಅದೇ ಗುರು ಕುಡಿದ ಜಿಜ್ಞಾಸ. ಶ್ರವಣ ಮನನ ಅಥಾತು ಬ್ರಹ್ಮ ಜಿಜ್ಞಾಸ ಒಳಗೆ ಮೊದಲೇ ಶ್ರವಣ ಮಾಡಿದ ಮೇಲೆ ನಿಮ್ಗೆ ಅನೇಕ ಪ್ರಶ್ನೆ ಬರ್ತಾವೆ. ಆ ಪ್ರಶ್ನವನ್ನು ಗುರುಗಳಿಗೆ ಕೇಳ್ತೀವಿ, ಜಿಜ್ಞಾಸೆ. ಉತ್ತರ ಕೊಟ್ಟು ಅದ್ರ ಮನನ ಅಂತಂದ್ರೆ ಮನಸ್ಸಾಗಿ ಇಟ್ಕೊಂಡು ಕೊಡುವ ಬರೀ ಸ್ವಲ್ಪ ಇರೋ ಪ್ರಶ್ನೆಗಳು. ನಿಮ್ಮ ಪ್ರಶ್ನೆಗಳನ್ನು ಚೆನ್ನಾಗಿ ಮಂಥನ ಮಾಡಿ ಚಿಂತನೆ ಮಾಡಿ ಗುರುಗಳಿಗೆ ಕೇಳುತ್ತೆ. ಅವಾಗ ಅದು ರಿಫೈಂಡ್ ಆಗ್ತದೆ. ಅದೇ ಮನನ ಆದ ಮೇಲೆ ಧ್ಯಾನ, ಆಮೇಲೆ ನಿಶ್ಚಿತತೆ. ಧ್ಯಾನ ನಿಶ್ಚಿತತೆ. ಧ್ಯಾನದ ಅವಸ್ಥಾ ಮೂರನೇದು. ಶ್ರವಣ ಮನನ ನಿಧಿಧ್ಯಾನ. ಚೆನ್ನಾಗಿ ಕೇಳುವುದು, ತಿಳಿದನ್ನು ರಿಫೈಂಡ್ ಮಾಡೋದು ಯಾವುದು? ಮನನ ಅಂದರೆ ಗುರುಗಳಿಗೆ ಚೆನ್ನಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ತಿಳ್ಕೊಂಡು ಅದು ಪ್ರೊಸೆಸ್ ಮಾಡೋದು. ಅದನ್ನು ಮಾಡಿದ ಒಂದು ವಿಷಯ ಸಿದ್ಧ ಆಗ್ತದೆ. ಅದನ್ನು ಚಿಂತನೆ, ಅದೇ ನಿಧಿಧ್ಯಾನ ಜ್ಞಾನ. ಅದರಿಂದ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದ ಭಗವಂತನ ವಿಶಿಷ್ಟ ಭಕ್ತಿ ಭಕ್ತಿ. ಅದರ ಭಕ್ತಿ ಬೇಕೇ ಬೇಕು. ವಿಶಿಷ್ಟ ಭಕ್ತಿ. ವಿಶಿಷ್ಟ ಭಕ್ತಿಯಿಂದ ಪ್ರಸಾದ, ಭಗವಂತನ ವಿಶೇಷ ಅನುಗ್ರಹ. ಅದರಿಂದ ಮೋಕ್ಷ. ಇದು ಕ್ರಮೇಣದ ಜಿಜ್ಞಾಸೋತ್ಥ ಜ್ಞಾನಜ ತತ್ಪ್ರಸಾದೇವ ಮುಖ್ಯತೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಸೂತ್ರ ಶ್ರೀಮದಾಚಾರ್ಯರು ಜಿಜ್ಞಾಸೋತ್ಥ ಬ್ರಹ್ಮ ಜಿಜ್ಞಾಸದಿಂದ ಹುಟ್ಟಿದ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನದಿಂದ, ಅದರಿಂದ ಹುಟ್ಟಿದ ಪ್ರಸಾದದಿಂದ ಮೋಕ್ಷ. ಜಿಜ್ಞಾಸೋತ್ಥ ಜ್ಞಾನಜ ತತ್ಪ್ರಸಾದತಃ. ಯಥೋ ಯಾವ ಕಾರಣ ನಾರಾಯಣ ಪ್ರಸಾದ ಮೃತೆ ನ ಮೋಕ್ಷ ಅಂದ್ರೆ ನಾರಾಯಣ ಪ್ರಸಾದ ಇಲ್ಲಾರ್ದೇನೆ ಮೋಕ್ಷ ಇಲ್ಲ. ನಚ ಜ್ಞಾನವಿನ ಅತ್ಯರ್ಥ ಪ್ರಸಾದ. ಅಪರೋಕ್ಷ ಜ್ಞಾನ ಇಲ್ಲಾರ್ದೆ ನಾಳ ಪ್ರಸಾದ ಇಲ್ಲ. ನಚ ಜಿಜ್ಞಾಸಾವಿನ ಅಪರೋಕ್ಷ ಜ್ಞಾನ. ಜಿಜ್ಞಾಸ ಇಲ್ಲಾರ್ದೇನೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ನಚ ಶ್ರವಣಾದಿನ ವಿನ ನ ಜಿಜ್ಞಾಸ. ಶ್ರವಣಾದಿಲ್ಲಾದೆ ಜಿಜ್ಞಾಸ. ಅಥೋ ಬ್ರಹ್ಮ ಶ್ರವಣಂ ಆದ್ದರಿಂದ ಶ್ರವಣವನ್ನು ಅತಃ ಅತಃ ಅಥಾತೋ ಅದರ ಅಥ ಶಬ್ದಕ್ಕೆ ಇಷ್ಟ. ಯಥೋ ನಾರಾಯಣ ಪ್ರಸಾದ ಮತೆ ನ ಮೋಕ್ಷ ನ ಚ ಜ್ಞಾನಂ ವಿನ ಅತ್ಯರ್ಥ ಪ್ರಸಾದ ನ ಚ ಜಿಜ್ಞಾಸಾಂ ವಿನ ಅತ್ಯರ್ಥ ಪ್ರಸಾದ ಅಥೋ ಬ್ರಹ್ಮ ಜಿಜ್ಞಾಸ. ಅಥ ಶಬ್ದಕ್ಕೆ ಇಷ್ಟ. ಅತಯೇವ ಶ್ರವಣ ಮನನ. ಹೌದು, ಅದೇ ಶ್ರವಣ ಮನನೇ ಜಿಜ್ಞಾಸ. ಜಿಜ್ಞಾಸ ಎರಡೂ ಕೂಡಿದ್ದೆ. ಜಿಜ್ಞಾಸ ಅಂದರೆ ಇದು ಮೂರು: ಶ್ರವಣ, ಜಿಜ್ಞಾಸ ಅಂದ್ರೆ ಮೊದಲನೇ ಅಂಗವೇ ಶ್ರವಣ. ಆ ಶ್ರವಣವನ್ನು ಅರ್ಥ ಆಗ್ತಿಲ್ಲ ಅಲ್ಲ, ಶಬ್ದ ಅರ್ಥ ಆಗ್ತಿಲ್ಲ. ತಚ್ಚರಣ ಸರೋವರೋಹಾಂತಿಕ ಭಜಂತಿ. ಆ ಪರಮಾತ್ಮನ ಪಾದಾರವಿಂದಗಳ ಸಮೀಪಕ್ಕೆ ಭಜಂತಿ ಅದೇನಪ್ಪ ಹಾಕೋದು? ಹೋಗುತ್ತಾರೆ. ಮೋಕ್ಷ. ಮೋಕ್ಷನೇ ನೋಡಿ. ಇನ್ನು ಈ ಶ್ರವಣದಿಂದ ಏನಾಗ್ತದ ಮುಂದೆ ಹೇಳ್ತಾರೆ. ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿಚಕ್ರಂ ಆತ್ಮಪ್ರಸಾದಮುಭಯತ್ರ ಗುಣೇಶ್ವಸಂಗಃ ಕೈವಲ್ಯ ಸಂಭೃತ ಕೈವಲ್ಯ ಸಂಭೃತ ಪಥಸ್ವತ ಭಕ್ತಿ ಯೋಗ ನಿರ್ವೃತೋ ಹರಿಕಥಾ ಸುರತಿಂ ನ ಕುರ್ಯಾ. ನೋಡಿ, ಜ್ಞಾನ ಶ್ರವಣ ಮಾಡೋದರಿಂದ ಏನಾಗ್ತದೆ? ಶುದ್ಧ ಜ್ಞಾನ ಬರ್ತದೆ. ಶ್ರವಣ ಮಾಡೋದ್ರಿಂದ ಶುದ್ಧ ಜ್ಞಾನ. ಯಾವ ಜ್ಞಾನ ಬರ್ತದ? ಭಗವಂತ ಯದಾ ನೋಡಿ, ಪೂರ್ವತ್ರ ಶ್ರವಣೇನ ಮನಃಶುದ್ಧಿದ್ವಾರ ಪೂರ್ತಿ. ಹಿಂದೇನು ಹೇಳಿದ್ರು? ಶ್ರವಣ ಮಾಡೋದ್ರಿಂದ ಮನಃಶುದ್ಧಿ ಆಗ್ತದ, ಮನಃಶುದ್ಧಿಯಿಂದ ಮೋಕ್ಷ ಆಗ್ತದೆ. ವಾರಾಂತರಂಚ ಅಸ್ತಿ. ಬರೇ ಮನಃಶುದ್ಧಿಯಿಂದ ಮೋಕ್ಷ ಆಗಂಗಿಲ್ಲ.
ಅಸ್ತಿ ಇತ್ಯಾಶಯೇನ ಜ್ಞಾನಮಿತಿ ಯದಾ ಯಾಭಿ ಶ್ರುತಾಭಿಹಿ ಯಾವಾಗ ನಾವು ಏನೇನು ಭಗವಂತನ ಮಹಿಮಾ ಕೇಳ್ತೀವೋ ಆ ಶ್ರವಣಗಳಿಂದ ಆದವು ಆತ್ಮನಃ ಮನಸ್ಸಃ ಪ್ರಸನ್ನ. ಮೊದಲನೇದು ನೀವು ಶ್ರವಣ ಮಾಡಿದ ಕೂಡಲೇ ಮೊದಲು ನಿಮಗೆ ಆಗೋದು ಮಾನಸಿಕ ಶಾಂತಿ. ಮೊದಲನೇದು ನೀವು ನೋಡಿ, ನಿಮಗೆ ಎಷ್ಟೇ ವಿಷಯ ತಿಳಿದೇ ಬಿಟ್ಟೆ ಯಾಕೋ ಜನ ಅದಕ್ಕೆ ಕೇಳ ನಮಗೇನೋ ಒಂದು ತಾಸು ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇದೇ ಶ್ರವಣದ ಮೊದಲನೇದು. ಆತ್ಮನಃ ಮನಸ್ಸಃ ಪ್ರಸನ್ನತ, ಇದು ಶ್ರವಣದಿಂದ ಆಗುವ ಮೊದಲನೇ ರಿಸಲ್ಟ್. ಅಚಾಂಚಲ್ಯ ನಿಮಿತ್ತ ಸಂತೋಷ ಅಂದರೆ ಪ್ರಸನ್ನತಾ ಶಬ್ದಕ್ಕೆ ಅರ್ಥವಲ್ಲ. ಮನಸ್ಸು ಚಂಚಲ ಆಗಲಾರದೇನೆ ಕೆಲವು ನಿಮಿಷ ಕೆಲವು ವೇಳೆ ಸಂತೋಷ. ತಥಾ ಮುಂದೇನು ಐಹಿಕ ಪಾರಸ್ತ್ರಿಕ ವಿಶೇಷ ಅಸಂಗ ವೈರಾಗ್ಯ. ಅದು ಎದನೇದು ನಿಮಗಿದು ದೇವರ ಮಹಿಮಾ ಕೇಳಿಕೆ ಸಂತೋಷ ಆಗಲಿಕ್ಕೆ ಅಂದರೆ ಈ ಐಹಿಕ ಸಂಸಾರಿಕವಾದಂತಹ ವಿಷಯಗಳ ಬಗ್ಗೆ ಸ್ವಲ್ಪ ನಿಮಗೆ ಅಟ್ರಾಕ್ಷನ್ ಕಡಿಮೆ. ಇಲ್ಲಿ ನಿಮಗೆ 10 ಲಕ್ಷ ಬರಲಿಕ್ಕಂತಂದ್ರೆ ಐಹಿಕ ಪಾರಸ್ತ್ರಿಕ ವಿಷಯ. ಐಹಿಕ ಅಂದ್ರೆ ಇಲ್ಲಿಯ ಮನೆ ಹೆಂಡತಿ ಮಕ್ಕಳು ಅದು ಬಿಟ್ಬಿಡ್ರಿ, ಅದಕ್ಕಿಂದೆಲ್ಲ ಸಾರಿಕಾನ ಅವು ಅದರ ಬಗ್ಗೆ ಇರ್ತಕ್ಕಂಥ ಅಟ್ರಾಕ್ಷನ್. ಪಾರಸ್ತ್ರಿಕ ಅಂದ್ರೆ ಸ್ವರ್ಗ ಹೋಗ್ತಾರೆ, ನಂದನವನದೊಳಗೆ ನೋಡಿ ಕೂಡಿ ಗಾಳಿ ಹಾಕ್ತಾರೆ, ಇದೆಲ್ಲ ಏನವಲ್ಲ ಪಾರಸ್ತ್ರಿಕ ಸುಖ. ಐಹಿಕ ಸುಖ, ಅದರ ಬಗ್ಗೆ ಅಸಂಗ ವೈರಾಗ್ಯ ಎಲ್ಲೂ ಬೇಡಪ್ಪ. ದೇವರ ವಿಶೇಷ ಮಹಿಮೆಯನ್ನು ಕೇಳೋದ್ರಿಂದ ಮನಸ್ಸು ಸಂತೋಷ. ಅದು 5 ಮಿನಿಟ್ ಆಗ್ತದೆ, ಇವನಾಗಿಲ್ಲ 10 ಮಿನಿಟ್ ನಿಮ್ಮ ಮನಸ್ಸು ಸಂತೋಷದಿಂದ ಏನಾಗ್ತದೆ ಅಂದರೆ ಈ ಸ್ವರ್ಗಾದಿಗಳು ಬೇಡ, ಇಲ್ಲಿ ಸುಖಾದಿಗಳು ಭಾಳ ಬೇಡ, ಕಟ್ಟಬೇಕಾಗ್ತದೆ, ಊಟಕ್ಕೆ ತಿನ್ನಕ್ಕೆ ಸಾಕು. ಭಾಳ ನಮಗೆ ವೈಭವಭೇದ ಜೀವನ ಬೇಡ ಅನಿಸ್ಬಿಡ್ತಾರೆ. ಎರಡನೇದು ವೈರಾಗ್ಯ. ತತಃ ಆ ವೈರಾಗ್ಯದಿಂದ ಪ್ರತಿನಿವೃತ್ತಂ ಸ್ವಕಾರ್ಯ ಕ್ಷಮತೆಯ ಶುದ್ಧಂ ಗುಣನಿಮಿತ್ತಾನಾಂ ಸಣ್ಣಾಂ ಉರ್ಮೀಣಾಂ ಅಶನಾಯ ಪಿಪಾಸ ಶೋಕ ಮೋಹ ರಾಗದ್ವೇಷ ಲಕ್ಷಣ ಚಕ್ರಂ ಏನ ತಾದೃಶ ಜ್ಞಾನ. ಮುಂದೇನಾಗ್ತದೆ ಗೊತ್ತೇನೆ, ವೈರಾಗ್ಯ ಬಂದು ವೈರಾಗ್ಯದಿಂದ ಪ್ರತಿನಿವೃತ್ತಂ ಸ್ವಕಾರ್ಯ ಅಕ್ಷಮತೆಯ ಆ ಕೆಟ್ಟ ಗುಣಗಳು ನಮ್ಮನ್ನೇನು ಕೆಡಿಸ್ತಿರ್ತಾವೆ, ಅವು ಹೋಗಿ ನಿವೃತ್ತ ಕೆಲಸಕ್ಕೆ ನಮ್ಮ ಕಡೆ ಬಂದು ತಿರುಗಿ ಹೋಗ್ಬಿಡ್ತು. ನಮ್ಮನ್ನು ಮೊದಲು ದಿನ ಹೆಂಗೆ ಕೆಲ್ಸಕ್ಕೆ ಬರ್ತಿರ್ತಾವೆ, ಈ ಒಳಗೆ ಆ ಭಗವತ್ ಕಥಾ ಭಗವತ್ ಭಕ್ತಿ ಇದ್ದದ್ದು ನೋಡಿ ಅವು ನಿಮ್ಮನ್ನು ಕೆಲಸಕ್ಕೆ ಅಸಮರ್ಥ ಪ್ರತಿನಿವೃತ್ತ ಆಗ್ತದೆ. ಯಾವುದು ಸ್ವಕಾರ್ಯ ಅಕ್ಷಮತೆಯ ನಮ್ಮ ಕಾರ್ಯವನ್ನು ಮಾಡಲಿಕ್ಕಾಗಲಿ ಸುತಂ ಗುಣನಿಮಿತ್ತಾನ ಗುಣನಿಮಿತ್ತಿನಿಂದ ಏನು ಬರ್ತಾರೆ ಸಣ್ಣ 6 ತರಂಗ. ಮೊದಲ ಶನ ಹಸಿವಿ, ಪಿಪಾಸ ನಿರಳಿ, ಶೋಕ, ಮೋಹ ಅದು ಬೇಕು ಅಂತ ಮೋಹ, ರಾಗ ಕೆಟ್ಟ ವಿಷಯದಲ್ಲಿ ಆಸಕ್ತಿ, ದ್ವೇಷ ಸಜ್ಜನರಲ್ಲಿ ದ್ವೇಷ. ಆರಾದರೂ ಇಲ್ಲ ಅಶನ ಪಿಪಾಸ ಶೋಕ ಮೋಹ ರಾಗ ಚಕ್ರಂ ಇವು ಸುತ್ತತಕ್ಕಂಥ ಚಕ್ರ ಇಂತಾದಶ. ಇದು ಇವುಗಳಿಂದ ದೂರಾದ ಜ್ಞಾನ. ನಮಗೆ ಜ್ಞಾನ ಆಗಿರ್ತದೆ ಸಾಕಷ್ಟು, ಇವು ಹೋಗಿರಂಗೆ. ಇದು ಜ್ಞಾನ ಒಳ್ಳೆ ಪಾಠದ ಜ್ಞಾನ ಆಗಿರ್ತದೆ, ಮತ್ತು ಅಲ್ಲಿ ಹೋಟೆಲ್ ತಿಂಡಿನೂ ಬೇಕಂತ ಅದು ಇನ್ನು ಆಚಾರ ನಾವು ಯಾರೂ ಮಾಡ್ತೀವಿ ಪ್ರಯತ್ನ ಪಡಿಸಿದ್ವಿ. ನಿಮ್ಮ ಜ್ಞಾನ 6 ಊರ್ಮಿಗಳಿಂದ, ಊರ್ಮಿ ಅಂದ್ರೆ ಏನು ತರಂಗಗಳು, 6 ತರಂಗಗಳಿಂದ ದೂರ ಇರ್ತಾವೆ. ಯಾವ್ಯಾವ ಹೇಳಿದ್ರು ಅಲ್ಲೆಂದು ಹಸಿವಿ ನೀರಿಗೆ ಹೋಗಂಗಿದ್ರೆ ಇದ್ದೇ ಇರೋದ್ರಿಂದ ಆ ಹಸಿವಲ್ಲ, ನಾನೇನು ಅನ್ನ ಚಪಾತಿ ಆ ಹಸಿವಲ್ಲ. ರುಚಿ ಪದಾರ್ಥ ಬೇಕೇ ಬೇಕಾದಿದ್ರೆ ಇವತ್ತು ಊಟ
ಇವ್ರಿಗೆ ಪಬ್ಲಿಸಿಟಿ ಭಾಷೆ ಅದು ಹೇಳ್ತಿ ಮಾಡಿಕ ನಾಟ್ ಪೀಸ್ ನೋಡಿ ಊಟ ಅಂತಾರೆ ಬೆಳ್ಳುಳ್ಳಿ ಚಟ್ನಿ ಸರ್ ಅದಿಲ್ಲಂದ್ರೆ ಊಟೇ ಅಲ್ಲ ಇದು ಅಶನ ವಿಪಾಸ ನಿರ್ಣಿಕೆ ಅಂದ್ರೆ ಅದೇ ನಿಧಿ ನಿರ್ಣಿಕೆ ಹೋಗ್ಬೇಕು ಇನ್ನೂ ಬೇಕು ಆಶಾ ದುರಾಶ ದುರಾಶ ಒಂದು ವೇಳೆ ಇವು ಆಗದೆ ಅಂದ್ರೆ ಶೋಕ ಅವ್ರಿಗೆ ಗೊತ್ತು ಮನೆ ಕಳಿಸ್ಬೋದು ಇವತ್ತು ನಾವು ಹೇಳಿದ್ದು ಒಂದು ಬೆಂಡೆಕಾಯಿ ಪಲ್ಯ ಮಾಡಿಕಾರೆ ನೀವು ಮಾಡ್ಕೊಳ್ಳಿ ಬರಂಗಿ ಶೋಕ ಮಾಡ್ಕೊಳ್ಳಿ ನಾನು ಹೇಳಿದ ಅಂಗಡಿ ಒಳಗೆ ದೊಡ್ಡ ಸ್ವಾಮಿ ಸಾಕಾಗಿದೆ ಜ್ಞಾನಕ್ರಾಸ ಸನ್ಯಾಸ ಕೊಡ್ರಿ ನಾನು ಸನ್ಯಾಸ ಕೊಡ್ರಿ ಅವ ಕೂಡಿ ಭಾಳ ಚೆನ್ನಾಗಿ ಮುಗಿತು ಯಾಕೆ ಸನ್ಯಾಸ ರೀ ಹೊಸ ಸಾಕಾಗಿದೆ ಯಾಕೆ ವೈರಾಗ್ಯ ಯಾಕೆ ಮಾಡ್ತಾರೆ ಇಲ್ಲ ನನ್ನ ಮನೆಯೊಳಗೆ ನಾನು ಹೆಂಡತಿ ನಾನು ಒಂದು ವಾರ ಕಳೆದಿರ್ತೀನಿ ಬೆಂಡೆಕಾಯಿ ಪಲ್ಯ ತಂದು ಕೊಡ್ತೀನಿ ನಮ್ಮ ಸ್ವಾಮಿಗಳು ಹೇಳಿದ್ರು ನೀರೇ ಮಾಡ್ಕೋಬೇಕು ಅಂತ ಹೇಳಿ ನಾವು ಚಾಕಿ ಮಾಡ್ಕೊಳಿಕ್ಕೆ ಬರಂಗಿಲ್ಲ ಹೇಳಿ ನೋಡಿದೆ ಅದು ಮಾಡಿ ಮಕ್ಕಳಿಗೆ ಹೇಳಿದ್ರು ಅಪ್ಪ ಬಿಟ್ಬಿಡೋದು ನೋಡಿ ಅವರು ಬೈತಾರೆ ಮೊಮ್ಮಕ್ಕಳನ್ನ ಸಾಕು ನೋಡಮ್ಮ ಸಾಲು ಬೆಂಡೆಕಾಯಿ ಸಾಗಿತ್ತು ಹೀಗಾಗಿ ಸಾಕಾಗಿ ಅಪಮಾನ ಆಗಿ ಅವಸಾರ ಅಸಾರ ಈಗ ಬರ್ತಾ ಇರ್ತಾವೆ ಸನ್ಯಾಸ ಕೊಟ್ಬಿಟ್ರಿ ಅವುಗಳು ಆದ್ಮೇಲೆ ಬೆಂಡೆಕಾಯಿ ಮಾಡೋರು ಹೇಳ್ತಾರೆ ಬೈದರೆ ಮಾಡ್ತಾರೆ ಅದು ನಿನಗೂ ಮಾಡ್ಕೊಳ್ಳೋದು ಬರಂಗಿಲ್ಲ ಅವೆಲ್ಲ ಹೆಂಗೆ ಮಾಡೋಣ ಅಷ್ಟೊತ್ತಿಗೆ ಯಾರೋ ಚಾಟಿ ಸ್ವಾಮಿ ಸನ್ಯಾಸ ಕೊಟ್ರಿ ಹೆಸರೇನಿಡೋರು ಬೆಂಡೆಕಾಯಿ ತೀರ್ಥರು ಯಾಕಂದ್ರೆ ಅದರಿಂದ ಇವರಿಗೆ ವೈರಾಗ್ಯ ಬಂದವರು ನೆನಪಾಗ್ತದೆ ಅಂತ ಚಾಟಿ ಮಾಡಿ ಕಳಿಸಿ ಸಹ ಮನೆಗೆ ಹೋಗು ಬೆಂಡೆಕಾಯಿ ಮಾಡಲಿ ಸೌಂಡಿಕಾಯಿ ಮಾಡಲಿ ಮಾಡಿ ಹಾಕ್ತಾರೆ ಸ್ವಾಮಿ ಆಗಬೇಡ ನನ್ನಂಥ ಜಗದ್ಗುರು ಉತ್ತರ ಮತ್ತು ಸ್ವಾಮಿಗಳ ಅಡುಗೆಯವರು ಓಡಿ ಹೋದ್ರೆ ಉಪವಾಸ ಕೊಡ್ತೇವೆ ನಾವು ಅದಕ್ಕೆ ಕಾರಣ ಈ ರೋಗಿಗೆ ಬರಬೇಡಪ್ಪ ಆರಾಮಾಗಿ ಪುರಾಣ ಕೇಳೋ ಪಾಠ ಕೇಳೋ ಕೈ ಕಳಿಸೋದು ಅಂದ್ರೆ ಇದೇ ನೋಡಿ ಇನ್ನು ಶೋಕ ಮೋಹ ಮೋಹ ಅಂದ್ರೆ ನಂಗೆ ಅದು ಬೇಕೇ ಬೇಕು ಅದು ಇಲ್ಲಾಂದ್ರೆ ನಡೆಯಂಗಿಲ್ಲ ಅಂತ ಮೋಹ ರಾಗ ಅದು ಯಾರು ತನಗೆ ಪೂರೈಸ್ತಾರೋ ಅವ್ರ ಮ್ಯಾಲ ಪ್ರೀತಿ ಯಾರು ತನ್ನ ಇಚ್ಛೆಯನ್ನು ಪೂರ್ಣ ಮಾಡಂಗಿಲ್ಲ ದ್ವೇಷ ಇವು 6 ತರಂಗಗಳು ಇದು ಕಾಮಕ್ರೋಧಾದಿಗಳು ಅವೇ ಕಾಮಕ್ರೋಧಗಳು ಅವೇ ಸ್ವಲ್ಪ ಅದರದ್ದು ಇದು ಅಲ್ಲ ಅದ್ರ ಸಂಬಂಧಿಗಳೆಲ್ಲ ಅಶನಾಯ ಪಿಪಾಸ ಶೋಕ ಮೋಹ ರಾಗ ದ್ವೇಷ ಲಕ್ಷಣ ಚಕ್ರಂ ಈ ಗುಂಪು ಏನ ತಾದೃಶಂ ಇವುಗಳಿಂದ ಹೋಗಲ್ಪಟ್ಟ ಜ್ಞಾನ ಇದು ಇದ್ದ ಆ ಜ್ಞಾನ ಭಾಳ ಉಪಯೋಗ ಬೀಳಂಗಿಲ್ಲ ಒಮ್ಮೊಮ್ಮೆ ಜ್ಞಾನ ಆಗಿರ್ತದೆ ಜ್ಞಾನ ಅಂದ್ರೆ ಸುಮ್ಮನೆ ಆಚಾರ್ಯ ಪಾಠ ಹೇಳ್ತಾರೆ ಅದು ಗೊತ್ತಾಗಿರ್ತದೆ ಇವು ಇರ್ತವೆ ಹಂಗಲ್ಲ ನಿಜವಾದ ಜ್ಞಾನ ಅಂದ್ರೆ ಏನು ಗೊತ್ತಾಗ್ತದೆ ಇವೆಲ್ಲ ಹೋಗಿರ್ಬೇಕು ಒಮ್ಮೆ ಹೋಗೋದು ಮೋಕ್ಷೊಳಗೆ ಹೋಗ್ತಾವೆ ಗೊತ್ತಾಗ ಅಂದರೆ ಅಟ್ಲೀಸ್ಟು ಮನೆ ಒಳಗೆ ಇವುಗಳ ಪೀಡಾ ಆದರೂ ಭಾಳ ಆಗ್ತದೆ ಹೀಗಾಗಿ ಕಿವಿ ನಡಿಕೆಲ್ಲ ಆಗ್ತದೆ ಅವುಗಳಿಂದ ನಮ್ಮ ಸಾಧನಕ್ಕೆ ಅಡ್ಡಿ ಆಗ್ತದೆ ಇವೆಲ್ಲ ಹೋಗೋದು ಮೋಕ್ಷವಾಗಿ ಹೋಗ್ತಾವೆ ಅದರ ಆರಂಭದಲ್ಲಿ ಮಾತ್ರ ಇವುಗಳನ್ನ ನೀವು ಕಂಟ್ರೋಲ್ದಾಗಿ ಹೋಗ್ಬೇಕು ಅಥವಾ ಇಂಥ ಜ್ಞಾನ ಕಾಮಕ್ರೋಧಾದಿಗಳು ಅಪ್ರೋಕ್ಷ ಜ್ಞಾನದವರೆಗೆ ಕಾಟ್ ಕೊಡ್ತಾವ. ಅದೇ ಕಾಮಕ್ರೋಧನೇ ಇವೆಲ್ಲ ಪರೋಕ್ಷ ಜ್ಞಾನ ಆದ್ಮೇಲೂ ಬರ್ತಾವ ಹಂಗೆ ಅಲ್ಲ ಹಂಗೆ ಹೇಳಿಲ್ಲ ಅವರು ಇವುಗಳು ಸಂಪೂರ್ಣ ನಾಶ ಆಗೋದು ಮೋಕ್ಷವಾಗಿ ಹೀಗದೇ ಬಂಗಾರ ಅದು ಅರ್ಥದಕ್ಕ ಇವುಗಳ ಆಕ್ರಮಣದಿಂದ ನಾವು ಆಕ್ರಮಣ ಈ ಉದಾಹರಣೆ ದೇವ್ರ ಪೂಜೆ ನಡೆದಾಗಲೇ ಇರುವ ಪಾಠ ನಡೆದಾಗಲೇ ಇರುವ ಧ್ಯಾನ ಮಾಡೋ ವೇಳಕ್ಕೆ ಇಷ್ಟು ಕಂಟ್ರೋಲ್ ಮಾಡಿದ್ರೆ ಸಾಕಿ ಮುಂಚೆ ವೇಳಕ್ಕೆ ಅಧ್ಯಯನ ಮಾಡ್ತಿರ್ತೀವಿ ಆ ವೇಳಕ್ಕೆ ಮಾಡಬೇಕು ಅಂದರೆ ಇವುಗಳ ಕಿರಿಕಿರಿ ಅಂತ
ಕಂಟ್ರೋಲ್ ಮಾಡಬೇಕು ಪೂರ್ಣ ಕೈವಲ್ಯ ಸಂಭೃತ ಪಥ ಕೈವಲ್ಯ ಗಮನಾಯ ಬಹುಜನ ಕುಳೋ ನಿರ್ಭಯೋ ಮಾರ್ಗೇವ ವಿದ್ಯಮಾನ ಭಕ್ತಿಯು ಕೈವಲ್ಯ ಸಂಭೃತ ಪಥ ಅಂದರೆ ಮೋಕ್ಷಕ್ಕೆ ಉತ್ತಮವಾದಂತಹ ಮಾರ್ಗ ಯಾವುದು? ಭಕ್ತಿ ಯೋಗ. ಅದು ಭಕ್ತಿ ಸಂಬಂಧ. ಕೈವಲ್ಯ ಸಂಭೃತ ಪಥ ಭಕ್ತಿಯೋಗ, ಮೋಕ್ಷಕ್ಕೆ ಅತ್ಯುತ್ತಮವಾದಂತಹ ಮಾರ್ಗದಂತೆ ಇರುವ ಭಕ್ತಿ ಯೋಗವು ಮತ್ತದು ಕೈವಲ್ಯ ಅಂದ್ರೆ ಮೋಕ್ಷ. ಇಂಥ ಮತ್ತು ಹರಿಕಥಾದಿಂದ ಶುದ್ಧ ಜ್ಞಾನ, ಆ ಶುದ್ಧ ಜ್ಞಾನದಿಂದ ಈ 6 ತರಂಗಗಳ ಕಾಟ ನಮಗಿರಂಗಿಲ್ಲ. ಅದರಿಂದ ಶುದ್ಧ ಭಕ್ತಿ, ಆ ಭಕ್ತಿಯಿಂದ ಭಗವಂತನ ಸಾಮೀಪ್ಯ ಮೋಕ್ಷ. ಇಂತಹ ಮೋಕ್ಷಕ್ಕೆ ಸಾಧನವಾದ ಭಕ್ತಿಯನ್ನು ಹುಟ್ಟಿಸುವ ಹರಿಕಥಾಸು ಅಂದರೆ ಹರಿಕಥಾ ಶ್ರವಣದಲ್ಲಿ ಕಹ ನಿರ್ವೃತ ರತಿಂ ನ ಕುರಿಯ. ನೋಡಿ, ನಿರ್ವೃತ ಅಂದ್ರೆ ಶಾಂತ ಮನಸ್ಸು ಉಳ್ಳ ವೈರಾಗ್ಯ ಭಾಗ್ಯವನ್ನು ಪಡೆದ ಯಾವ ವ್ಯಕ್ತಿಯೂ ಅಲ್ಲಿ ಪ್ರೀತಿಯನ್ನು ಮಾಡಂಗಿಲ್ಲ, ರತಿ ಯಾವ ಮಾಡಂಗಿಲ್ಲ, ಎಲ್ಲರೂ ಮಾಡ್ತಾರೆ. ಅಪ್ಪ ಏನು ಹೇಳಂಗ ಭಗವತ್ ಕಥಾಶ್ರವಣ, ಆ ಕಥಾಶ್ರವಣದಿಂದ ಶುದ್ಧವಾದಂತಹ ಮನಸ್ಸಿನ ದೋಷಗಳು ಹೋಗೋದು, ಶುದ್ಧ ಜ್ಞಾನ ಬರೋದು, ಆ ಜ್ಞಾನದಿಂದ 6 ತರಂಗಗಳು ಕಂಟ್ರೋಲ್ದಾಗ ಬರೋದು ಎಲ್ಲ ಹೋಗಂಗಿಲ್ಲ. ಆ ಕಂಟ್ರೋಲ್ ಬಂದಾಗ ಭಕ್ತಿ ಹುಟ್ಟುವುದು, ಆ ಭಕ್ತಿಯಿಂದ ಭಗವಂತನ ಪ್ರಸಾದ ಮೋಕ್ಷ. ಇಂತಹ ಮೋಕ್ಷಕ್ಕೆ ಕಾರಣವಾದ ಹರಿಕಥಾಸು, ಹರಿಯ ಕಥೆಯಲ್ಲಿ ಯಾರು ತಾನೇ ಪ್ರೀತಿ ಮಾಡಂಗಿಲ್ಲ ಹೇಳ್ರಿ? ಎಲ್ಲರೂ ಮಾಡ್ತಾರೆ. ಕಹ ರತಿಂ ನ ಕುರಿಯ. ಬಹುಜನ ಕುಲಹ, ಬಹುಜನ ಆಕುಲಹ ಅಂತ ಒಂದು ಶಬ್ದ. ಅದು ಬಹುಜನ ಕುಲೋ ನಿರ್ಭಯೋ ಮಾರ್ಗ. ಆ ಮಾರ್ಗಕ್ಕೆ ಸಂಬಂಧ ಇಲ್ಲ. ಅಂದ್ರೆ ಕೈವಲ್ಯ ಗಮನಾಯ ಬಹುಜನ ಕುಲಹ, ಬಹಳ ಜನರು ಆಕುಲರಾಗಿ ದುಃಖ ಆಕುಲ ಅದು ಏಕವಚನ. ಬಹುಜನ ಕುಲಹ ಅಂದ್ರೆ ಬಹಳ ಜನರ ಸಮೂಹವು ನಿರ್ಭಯವಾಗಿ ಮಾರ್ಗವನ್ನು ತೋರಿಸುವ ಭಕ್ತಿಯು. ಇಷ್ಟಾರ್ಪಣವಸ್ತು.